ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪ. ಭವತಿ ಯದನುಭಾವಾದೇಡಮೋ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿ. ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಆರಂಭಂ ಟೀಕಾಕೃತ್ಪಾದ ಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ಥಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ. ಯಾಚೆ ನಿಬದ್ಧಾಂಜಲಿ ಚಿತ್ತಂ ಮತ್ಗುಣದೋಷಚಿಂತನ ವಿಧೌ ನೂನಂ ಮನಾಂ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಶೇಷ ಸನ್ಮಂಗಲಾನಿ ಸಂತು. ಶ್ಲೋಕೈಕ ಶ್ರವಣಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪುಡತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ಬೃಹತಿ ಸಹಸ್ರ ತಥಾ ವಿಷ್ಣು ಸಹಸ್ರನಾಮಸ್ಯ ತುಲನಾತ್ಮಕ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ
ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಷೇಢ ಸನ್ಮಂಗಲಾನಿ ಸಂತು. ಶ್ಲೋಕೇಕಶ್ರವಣಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಡುತ್ತಾರೆ. ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೆ ಭೂತೆ. ಅದ್ಯ ನಾನು ಹೇಳಾಗಿದೆ, ಮತ್ತೆ ಪುನಃ ಹೇಳ್ತಾ ಇದ್ದೇನೆ. ಬೃಹತಿ ಸಹಸ್ರ ಮತ್ತು ವಿಷ್ಣು ಸಹಸ್ರನಾಮದ ವಿವರಣೆಯ ಆರಂಭದಲ್ಲಿ, ಸಹಸ್ರನಾಮದ ತುಲನಾತ್ಮಕ ವಿವರಣೆಯ ಆರಂಭ, ಅದರಲ್ಲಿ 29 ನಾಮಗಳ ವಿವರಣೆ ಹೇಳಿಯಾಗಿದೆ. ಭೂತಾದಯೇ ನಮಃ. ಭಗವಂತ, ನೀನು ಜಗತ್ತಿಗೆ ಆದಿ. ಜಗತ್ತನ್ನು ನಡೆಸುವ ಅಸಂಖ್ಯ ದೇವತೆಗಳಿದ್ದಾರೆ. 33 ಕೋಟಿ ದೇವತೆಗಳಿದ್ದಾರೆ. ಅವರೆಲ್ಲರಿಗೂ ಕೂಡ ಆನಂದದಾಯಕವಾಗಿರ್ತಕ್ಕಂತಹ ಶರೀರವನ್ನು ಕೊಟ್ಟು, ಅವರಲ್ಲಿ ಬಿಂಬಮೂರ್ತಿಯಾಗಿ ಅವರಲ್ಲಿ ಇದ್ದುಕೊಂಡು, ಅವರ ಕಡೆಯಿಂದ ಅಸಂಖ್ಯ ಕಾರ್ಯವನ್ನು ಪ್ರೇರಣೆ ಮಾಡಿಸ್ತಾ ಇದ್ದೆ. ವರುಣನಲ್ಲಿದ್ದದ್ರಿಂದಾಗಿ ವರುಣ ಅಂತ ಅನ್ಸ್ಕೊಳ್ತೀವಿ, ಅಗ್ನಿಯಲ್ಲಿದ್ದದ್ರಿಂದಾಗಿ ಅಗ್ನಿ ಅಂತ ಅನ್ಸ್ಕೊಳ್ತೀವಿ. ಪರಮಾತ್ಮ ಅಸಂಖ್ಯ ರೂಪಗಳು, ನಿನಗೆ ಅಸಂಖ್ಯ ಹೆಸರುಗಳು. ನಿಮ್ಮ ಅಪ್ಪ ಅಮ್ಮ ಹೆಸರನ್ನು ನಾಮಕರಣ ಅಂತೂ ನಿನಗಾಗೇ ಇಲ್ಲ. ಯಾಕೆ ನಿಮ್ಮ ಅಮ್ಮನಿಗೆ ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ. ಜಾತಕರ್ಮ ನಾಮಕರಣ ನಿನಗೆ ಹೇಗಾಗ್ತಾರೆ? ಆದರೆ ನೀನು ನಿನ್ನ ಕಾರ್ಯದಿಂದ ನಿರ್ದೋಷನಾಗಿದ್ದುಕೊಂಡು, ಗುಣಪೂರ್ಣನಾಗಿದ್ದುಕೊಂಡು, ಮಹಾಲಕ್ಷ್ಮಿ ಕಡೆಯಿಂದ ಸ್ತುತನಾಗಿ ಸೃಷ್ಟಿಗೆ ಪ್ರವೃತ್ತನಾದಿ ಅಂತ ತಿಳ್ಕೊಂಡು ಅಂತೇಳಿ ನಿನಗೆ ನಾರಾಯಣ ಅಂತ ಹೆಸರು ಬಂತು. ಜಗತ್ತಿಗೆ ಆಶ್ರಯ ಕೊಡ್ತಾ ಇದ್ದರಿಂದ ವಾಸುದೇವ ಅಂತ ಹೆಸರು ಇಟ್ಕೊಂಡೆ. ಆ ನಂತರ ಸೃಷ್ಟಿಗೆ ಬೇಕಾದ ಎಲ್ಲ ವಸ್ತುಗಳನ್ನು ಒಂದು ಕಡೆಗೆ ತಂದು ಕೊಡ್ತಿದ್ದೆ, ನಂತರ ಉಪಸಂಹಾರವು ಮಾಡ್ತೆ. ಆದರೆ ನಿನಗೆ ಸಂಕರ್ಷಣ ಅಂತ ಹೆಸರು ಬಂತು. ಸಂಪೂರ್ಣ ಜಗತ್ತನ್ನು ಸೃಷ್ಟಿ ಮಾಡಬೇಕಾಗಿದ್ದರೆ ಅದೆಷ್ಟು ನಿನಗೆ ಜ್ಞಾನ ಇರಬೇಕು. ಅಂತಹ ಜ್ಞಾನವುಳ್ಳವನು ಅಂತ ತಿಳ್ಕೊಂಡಂತ ಹೇಳಿ ನಿನಗೆ ಪ್ರದ್ಯುಮ್ನ ಅಂತ ಹೆಸರು ಬಂತು. ಯಾರೊಬ್ಬರು ಐನ್ಸ್ಟೀನ್ಗೆ ಕೇಳಿದ್ರಂತೆ, ಇಷ್ಟೆಲ್ಲ ವಿಶಾಲವಾದ ಜಗತ್ತಿದೆ, ಅದರಲ್ಲಿ ಏನು ನಿಮ್ಗೆ ಗೊತ್ತಿದೆ? ಅವನು ಹೇಳಿದಂತೆ, ಬಹಳಾದ್ರೆ ಒಂದು 5-6 ಫೂಟು ಜಗತ್ತು ಎಷ್ಟಿದೆ ಅಷ್ಟು ಮಾತ್ರ ನಂಗೆ ಗೊತ್ತಿದೆ.
ನಾನೇನು ಜಗತ್ತಿನ ಬಗ್ಗೆ ಒಂದು ಸಿದ್ಧಾಂತವನ್ನು ಕೊಟ್ಟೆ, ಯಾವ ಥಿಯರಿ ಕೊಟ್ಟೆ ಅಷ್ಟೇ ನನಗೆ ಗೊತ್ತಿದೆ. ಅದು ವಿಶಾಲ ಸೃಷ್ಟಿಯಲ್ಲಿ ಒಂದು ಬಿಂದು. ನನ್ನನ್ನೇ ನೀವು ಬಹಳ ದೊಡ್ಡ ವಿಜ್ಞಾನಿ ಅಂತ ತಿಳಿದುಕೊಂಡಿದ್ದೀರಿ. ಆದರೆ ವಿಶಾಲ ಜಗತ್ತು ಮಾಡಿದ ಆ ವ್ಯಕ್ತಿ ಯಾನಿದ್ದಾನೆ ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ. ಆದರೆ ಒಬ್ಬನಿದ್ದಾನೆ, ಅವನಿಗೆ ಜ್ಞಾನ ಎಷ್ಟಿರಬೇಕು, ಅದನ್ನು ನಾವು ಕಲ್ಪನೆ ಕೂಡ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಐನ್ಸ್ಟೀನ್ ಬಾಯ್ಬಿಟ್ಟು ಹೇಳ್ತಾನೆ. ಪರಮಾತ್ಮ ಇಷ್ಟು ನಾಮಗಳನ್ನು ನೀನು ಗಳಿಸಿದ್ದೀಯಲ್ಲ, ಇಷ್ಟು 33 ಕೋಟಿ ದೇವತೆಗಳಲ್ಲಿ ಅಸಂಖ್ಯ ಜೀವರಾಶಿಗಳಲ್ಲಿ ವ್ಯಾಪ್ತನಾಗಿದ್ದೀಯಲ್ಲ, ಆ ಎಲ್ಲ ನಾಮಗಳು ಅಷ್ಟು ರೂಪಗಳಿಂದ ಎಲ್ಲರಲ್ಲಿ ವ್ಯಾಪ್ತನಾಗಿದ್ದರೂ ಸಹಿತ ಅದಾಭ್ಯಾನಿ ಅವೆಲ್ಲಕ್ಕಿರುವ ನಿನ್ನ ಕ್ರಿಯೆಯಿಂದ ಬಂದ, ನಿನ್ನ ಮಹಿಮೆಯಿಂದ ಬಂದ ಹೆಸರುಗಳೇ ಹೊರತು ನೀನು ಅನಂತರೂಪಿ, ನಿನ್ನಲ್ಲಿ ಭೇದ ಇಲ್ಲ. ನಾರಾಯಣ ಬೇರೆ, ವಾಸುದೇವ ಬೇರೆ, ಯಾವುದೇ ಭೇದ ಇಲ್ಲ. ಸ್ವಗತ ಭೇದವೇ ವರ್ಜಿತ. ಆದ್ದರಿಂದಲೇ ಭಗವಂತ ನಿನಗೆ ನೇಹನಾನಾಸ್ತಿ ಕೆಂಚನ ಅಂತ ತಿಳ್ಕೊಂಡು ಅಂತೇಳಿ ವೇದಗಳು ನಿನ್ನನ್ನು ವರ್ಣನೆ ಮಾಡುತ್ತೆ. ಆದ್ದರಿಂದಾಗಿ ಜಗತ್ತಿಗೆ ಆದಿಯಲ್ಲಿದ್ದು ಸೃಷ್ಟಿ ಮಾಡ್ತೀಯ, ಆದ್ದರಿಂದಾಗಿ ನಿನಗೆ ಭೂತಾದಿ ಅಂತ ತಿಳ್ಕೊಂಡು ಅಂತ ಹೇಳಿ ಸರ್ ಬಂತು. ಯಾಕೆ ಸ್ವತಃ ಭಗವದ್ಗೀತೆಯಲ್ಲಿ ನೀನು ಪರಮಾತ್ಮ, ನಾನು ಇದಕ್ಕಿಂತ ಹೆಚ್ಚು ವಿವರಣೆ ಮಾಡಿದ್ದೇನೆ, ಕೊನೆ 12 ಮಿನಿಟ್ನಲ್ಲಿ ಮಾತ್ರ ವಿವರಣೆ ಮಾಡಿದ್ದರಿಂದಾಗಿ ಸ್ವಲ್ಪ ಸಂಕ್ಷಿಪ್ತವಾಗಿತ್ತು ಅಂತ ತಿಳ್ಕೊಂಡಂತೆ ಅದನ್ನು ಪುನಃ ನಾನು ತೆಗೆದುಕೊಂಡಿದ್ದೇನೆ. ಅಹಂ ಆದಿಶ್ಚ ಭೂತಾನಾಂ, ಜಗತ್ತಿಗೆ ನಾನು ಆದಿ. ಪರಮಾತ್ಮ ಭಗವದ್ಗೀತೆ 10ನೇ ಅಧ್ಯಾಯದ 20ನೇ ಶ್ಲೋಕದಲ್ಲಿ ಹೇಳ್ಕೊಂಡಿದ್ದಾನೆ. ಇದರ ಮಧ್ಯೆಯಲ್ಲಿ ರಕ್ಷಕನು ನಾನೇ, ಅಂತಹ ಅಪಿ ನಾನೇ, ಪ್ರಳಯ ಮಾಡುವನು ನಾನೇ ಅಂತಕೊಂಡಂತ ಅನ್ನೋದನ್ನು ಬಂದು ಯಾರು ನನಗಿಂತ ಬೇರೆ ಯಾರಾದ್ರೂ ಮಾಡಿದ್ರೆ ಹೇಳ್ರಿ. ಅಷ್ಟೇ ಅಲ್ಲ, ನನ್ನ ರೂಪಗಳು ಅಸಂಖ್ಯ ಅನಂತ, ಆದ್ದರಿಂದಾಗಿ ನನಗೆ ಭೂತಃ ಅಂತಕೊಂಡು ಅಂತ ಹೇಳಿ ಕರೀತಾರೆ. ಪ್ರಭೂತತ್ವಾತ್ ಭೂತನಾಮ. ಅಷ್ಟೇ ಅಲ್ಲ, ಈ ಜಗತ್ತನ್ನು ಸೃಷ್ಟಿ ಮಾಡುವ ಆದಿ ವ್ಯಕ್ತಿಯು ಕೂಡ ನಾನೇ, ಅದರಿಂದ ಭೂತಾದಿ. ಛಾಂದೋಗ್ಯ ಭಾಷೆಯಲ್ಲಿ ಆಚಾರ್ಯ ಹೇಳ್ತಾರೆ, ಆದಿ ಪರಮಾತ್ಮನಿಗೆ ಆದಿ ಅಂತ ಕರೆದರೆ ಆದಿ ಕಲ್ಪಾದಿ ಹೇತುತ್ವಾತ್, ಪ್ರಥಮ ಕಲ್ಪದಿಂದಲೂ ಇದ್ದುಕೊಂಡು ಕ್ರೋಡಾತ್ಮ ಕೇಶವ ಸ್ಮೃತಃ ಹಯಗ್ರೀವ ರೂಪಿಯಾಗಿದ್ದು ಸೃಷ್ಟಿಯ ಆದಿಯಲ್ಲಿ ಅನಂತ ವೇದಗಳನ್ನು ಜಗತ್ತಿಗೆ ಕೊಡ್ತೀಯಲ್ಲ ಪರಮಾತ್ಮ, ನೀನು ಜಗತ್ತಿಗೆ ಆದಿ ಅಂತನೂ ಪ್ರತ್ಯೇಕವಾಗಿ ಹೇಳಬೇಕೆ? ಐತರೇಯ ಉಪನಿಷತ್ತು ಬಹಳ ಸ್ಪಷ್ಟವಾಗಿ ಹೇಳ್ತದಲ್ಲ ಪರಮಾತ್ಮ ನಿನ್ನ ಬಗ್ಗೆ. ಆತ್ಮ ವಾ ಇದಮೇಕಾಗ್ರ ಆಸೀತ್, ಸರ್ವತ್ರ ವ್ಯಾಪ್ತನಾದ ಆತ್ಮ ಪರಮಾತ್ಮ ಅಂತ ಅನ್ಸ್ಕೊಂಡಿರ್ತಕ್ಕಂಥ ಪರಮಾತ್ಮ ಮಾತ್ರ ಸೃಷ್ಟಿ ಆದಿಯಲ್ಲಿ ಇದ್ದ. ಇಲ್ರಿ, ಆತ್ಮ ಅಂತನೋ ಹೆಸರಿಗೆ ಜೀವಾತ್ಮನೂ ಆಗ್ತಾಯಿಲ್ಲ. ಹೌದಾ? ಎಷ್ಟು ನಿಮ್ಮ ವಯಸ್ಸು? 70. ಅದಕ್ಕಿಂತ ಮೊದಲು ನಿಮ್ಮ ಅಸ್ತಿತ್ವ ಇತ್ತೇನ್ರಿ? ಏನಿದ್ರು ಗೊತ್ತಿದೆ ನಿಮ್ಗೆ? ನಿಮ್ಮ ಮನೆ ಒಂದು ಲೇಬರ್ ಇಲ್ದಿರ ಕಟ್ಟಿ ತೋರಿಸ್ರಿ, ಆಮೇಲೆ ಆತ್ಮ ಭೂತಾತ್ಮ ಭೂತಾದಿ ಅಂತಕೊಂಡು ಆಮೇಲೆ ಹೇಳ್ಕೊಳ್ಳಿ. ಆಗೋದಿಲ್ಲ. ಆದಿಯಲ್ಲಿದ್ದು ಸಂಪೂರ್ಣ ಜಗತ್ತನ್ನು ಮಾಡ್ತಕ್ಕಂಥ ಆತ್ಮ ಪರಮಾತ್ಮ ಭಗವಂತನೇ. ಅಷ್ಟೇ ಇಲ್ಲ, ಮುಕ್ತಿಯಲ್ಲಿ ಏನು ಅನೇಕ ಸುಖವನ್ನು ಅನುಭವಿಸ್ತಾ ಇದ್ದಾರಲ್ಲ, ಮುಕ್ತ್ಯಾತ್ಮಕ ಭೂತಿಮಂತಹ
ಮುಕ್ತರು ಅಂತಕೊಂಡಂತ ಅನ್ನುವ ಅದ್ಭುತವಾಗಿರ್ತಕ್ಕಂಥ ಒಂದು ಐಶ್ವರ್ಯದಿಂದ ಯುಕ್ತರಾಗಿರ್ತಕ್ಕಂಥ ಮುಕ್ತರಿಗೆ ಭೂತರು ಅಂತಕೊಂಡಂತ ಹೆಸರು. ತೇಷಾಮಪಿ ಆದಿ, ಅವ್ರಿಗಿಂತ ಮೊದಲಿದ್ದು ಈಗ ಮುಕ್ತರನ್ನು ನೇಮನ ಮಾಡ್ತಕ್ಕಂಥ, ಮುಕ್ತರಿಗೆ ಆನಂದ ಕೊಡ್ತಕ್ಕಂಥವ್ನು ನೀನೇ ಪರಮಾತ್ಮ. ಆದ್ದರಿಂದ ನೀವು ಭೂತಾದಿ ಭೂತಾದಿ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಸ್ಥೂಲ ದೇಹ ತಾನೇ ಭೂತಾನಿ. ಭೂತಾನಿ ಅಂತಂದರೆ ಕೇವಲ ಲಿಂಗ ಶರೀರದಿಂದ ಇರತಕ್ಕಂಥ ಜೀವರು. ಸೃಷ್ಟಿಗೋಸ್ಕರ ಅವರನ್ನು ಆರಿಸ್ಕೊಳ್ತಾನೆ ಪರಮಾತ್ಮ. ಇವು ಬೇಕು ಇರಬೇಕು, ಈ ಜೀವ ಬೇಕು ಅಂತ ತಿಳ್ಕೊಂಡಂತೇಳಿ ಸೃಷ್ಟ್ಯರ್ಥಂ, ಸೃಷ್ಟಿಗೋಸ್ಕರ ಸ್ಥೂಲ ದೇಹ ರಹಿತವಾಗಿರ್ತಕ್ಕಂಥ ಭೂತ ಅಂತ ಅನಿಸ್ಕೊಂಡಿರ್ತಕ್ಕಂಥ ಜೀವರಾಶಿಗಳನ್ನು ಸೃಷ್ಟಿಗೋಸ್ಕರ ಪರಮಾತ್ಮ ಚಯನ ಮಾಡ್ತಾನೆ, ಸ್ವೀಕಾರ ಮಾಡ್ತಾನೆ. ಆದ್ದರಿಂದಾಗಿ ಇವನಿಗೆ ಭೂತಾದಿ ಅಂತ ತಿಳ್ಕೊಂಡಂತೇಳಿ ಅದಕ್ಕೋಸ್ಕರವೇ ಸೂಕ್ಷ್ಮ ಶರೀರ ಕೊಟ್ಟು ಅನಿರುದ್ಧನಿಂದ ಅದನ್ನು ಬೆಳೆಸಿ ಮತ್ತು ಪುನಃ ತನ್ನ ಹೊಟ್ಟೆಗೆ ಕರ್ಕೊಂಡು ಬಂದು ಅದಕ್ಕೆ ಒಂದು ಪರಿಪೂರ್ಣ ರೂಪವನ್ನು ಕೊಟ್ಟು ಮತ್ತೆ ಅವರಿಗೆ ಸ್ಥೂಲ ದೇಹ ಕೊಡೋ ಸಲುವಾಗಿ ಪರಮಾತ್ಮ ಪ್ರದ್ಯುಮ್ನ ಅನಿರುದ್ಧನಿಗೆ ಕೊಡ್ತಾನೆ ಅಂತನ್ನು ವಿವರಣೆ. ನಿರ್ದೇಹಕಾನ್ ಭಗವಾನ್ ಅನಿರುದ್ಧ ನಾಮ ಜೀವಾನ್ ಸ್ವಕರ್ಮರಹಿತಾನ್ ಉದರೇ ನಿವೇಶ್ಯ ಅಂತಕೊಂಡಂತ ಹೇಳಿ ಪ್ರದ್ಯುಮ್ನ ಕೊಟ್ಟಿರ್ತಕ್ಕಂಥ ಜೀವರನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು ಅವರಿಗೆ ಸ್ಥೂಲ ಶರೀರವನ್ನು ಕೊಡ್ತಕ್ಕಂತಹ ಪರಮೋಪಕಾರ ಮಾಡ್ತಕ್ಕಂಥ ವ್ಯಕ್ತಿ ಅನಿರುದ್ಧ. ಭಗವಂತ ಅದೆಷ್ಟು ರೂಪಪ್ಪ ನಿನಗೆ, ಅಷ್ಟು ರೂಪಗಳಿಂದ ಯುಕ್ತನಾಗಿದ್ದೆ, ಅದನ್ನು ನಿನಗೆ ಪ್ರಭೂತ, ಬಹಳ ರೂಪವನ್ನು ಧರಿಸಿದವನು ಅಂತ ಅರ್ಥ. ಹೇಳ್ತಾರೆ ನಮ್ಮಲ್ಲಿ ಉಸ್ಕೆ ಹಾತ್ ಮೇ ತೋ ಪ್ರಭೂತ್ ಸಂಪತ್ತಿ ಹೇ, ಬಹುತ್ ಅಂತ ಅರ್ಥ, ಬಹಳ ಅಂತ ಅರ್ಥ. ಅಂಥ ಅದ್ಭುತವಾದಂಥ ದೈವಿ ಸಂಪತ್ತಿಯಿಂದ ಯುಕ್ತನಾಗಿರ್ತಕ್ಕಂಥ ಪರಮಾತ್ಮ ಭೂತನೂ ಆಗಿದ್ದಾನೆ, ಆದಿನೂ ಆಗಿದ್ದಾನೆ. ಆದ್ದರಿಂದ ಅವನು ಭೂತಾದಿ ಅಂತ ತಿಳ್ಕೊಂಡು ಕರೀತಾರೆ. ಭೂತೈ ಆದ್ಯತೆ ಇತಿ ಉಪಜೀವ್ಯತೆ ಭೂತಾದಿ. ದಿನಾಲಿ ನಾವು ಹೊಟ್ಟೆ ತುಂಬಿಕೊಳ್ಬೇಕಾಗಿದ್ದರೆ ದೇವರನ್ನು ತಿಂತೀವಿ ನಾವು. ಯಾಕೆ ಹೌದ್ರಿ? ಚಟ್ನಿ ಒಳಗೆ ಖಾರತನ ಕೊಟ್ಟವನು ಅವನೇ. ಖಾರ ಪುಡಿ ಒಳಗೆ ಇಲ್ಲಿನ ಪರಮಾತ್ಮ ಇದ್ದಾನೆ, ಅವನು ತಿಂತೀವಿ ನಾವು. ಕೋಸಂಬರಿ ಒಳಗಿರ್ತಕ್ಕಂಥ ಹೆಸರುಬೇಳೆ, ಕಡಲೆಬೇಳೆ, ಕೊಬ್ಬರಿ, ಒಗ್ಗರಣೆ, ಉಪ್ಪು, ಹಸಿಮೆಣಸಿನ್ಕಾಯಿ, ಅವುಗಳಿಗೆ ಆಯಾ ರುಚಿ ಕೊಡ್ತಾ ಆಯಾ ವಸ್ತುವಿನಲ್ಲಿ ಪರಮಾತ್ಮ ತನ್ನ ನಾಮಕ, ತನ್ನ ನಿಯಾಮಕ, ತತ್ ಪ್ರೇರಕನಾಗಿದ್ದಾನಲ್ಲ. ಆ ಕೋಸಂಬರಿ ತಿಂತೀವಲ್ಲ ನಾವು. ಆದ್ದರಿಂದಲೇ ತೈತ್ತಿರೀಯ ಉಪನಿಷತ್ತು ಹೇಳ್ತಾರೆ, ಅನ್ನಂ ಬ್ರಹ್ಮೇ ದಿವ್ಯಜಾನಾತ್. ಪರಮಾತ್ಮನಿಗೆ ಅನ್ನ ಅನ್ನ ಅಂತ ತಿಳ್ಕೊಂಡಂತ ಹೇಳಿ ಯಾವುದನ್ನು ಆಶ್ರಯಿಸಿಕೊಂಡು ನಾವಿದ್ದೇವೆ. ಯಾಕೆ ಕಲಿಯುಗದಲ್ಲಿರ್ತಕ್ಕಂಥ ನಮಗೆ ಈ ಶರೀರ ಅನ್ನ ಪ್ರಚುರ, ಊಟ ಸಿಗಲೇ ಇದ್ರೆ ಸತ್ತೋಗ್ತೇವೆ. ಆದ್ದರಿಂದಾಗಿ ಅನ್ನಪ್ರಚುರವಾಗಿರ್ತಕ್ಕಂಥ ಈ ಶರೀರಕ್ಕೆ ಅನ್ನ ಬೇಕು. ಆ ಅನ್ನ ಭಗವಂತ ಅಕ್ಕಿಯಲ್ಲಿದ್ದು ಅದರಲ್ಲಿ ಒಂದು ರುಚಿಯನ್ನು ಕೊಟ್ಟು ಅದು ನಮ್ಮ ಹೊಟ್ಟೆಗೆ ಹೋದ್ಮೇಲೆ ಅದರ ಹಸಿವನ್ನು ಆ ನಂತರ ನಮ್ಮ ಹಸಿ ಹೋಗುವಂತೆ ಮಾಡ್ತಾನೆ ಪರಮಾತ್ಮ. ಏನು ನಾವೇನು ಮಾಡ್ತಾನೆ ರೀ? ಹೊಟ್ಟೆಗೆ ಹಾಕೋತೀವಿ, ಹಸಿ ಹೋಗ್ತದೆ. ಈಗ ಅದ್ರ ಒಂದು ಎರಡು ಮಟ್ಟು ಉಸುಕ್ ತಿಂದು ಹಸಿ ಹೋಗ್ತೀವ್ರಿ ನೋಡೋಣ. ಬೇಡ, ಉಸುಕ್ ದಪ್ಪ ಇರ್ತಲ್ಲ, ಪಾವು ಕಿಲೋ ಸಿಮೆಂಟ್ ಕೊಡ್ತೇನೆ ತಿನ್ನಿರಿ, ಹಸಿ ಹೋಗ್ತೇನೆ ನೋಡ್ರಿ. ಹೊಟ್ಟೆ ಮತ್ತೆ ಊರಿಲಿಕ್ಕೆ ಚಾಲು ಆಗ್ತದೆ. ಡಾಕ್ಟರ್ ಕಡೆ ಹೋಗಿ ಮತ್ತೆ ಎಲ್ಲ ಕ್ಲೀನ್ ಮಾಡಿಸ್ಕೋಬೇಕಾಗ್ತದೆ. ಆದ್ದರಿಂದಾಗಿ ಸಕಲ ಜೀವರಾಶಿಗಳಿಗೆ, ಸಕಲ ಜಡಜೀವರಿಗೆ
ಅಂತರ್ಯಾಮಿಯಾಗಿದ್ದು ಅವರ ಕಡೆಯಿಂದ ಆ ಕಾರ್ಯವನ್ನು ಮಾಡಿಸ್ತಾ ಇರೋದರಿಂದಾಗಿ ಭಗವಂತನಿಗೆ ಭೂತಾದಿ ಭೂತಾದಿ ಅಂತ ತಿಳ್ಕೊಂಡು ಕರೆಕ್ಟ್. ಇದು ಮೊನ್ನಿನ ಪೋರ್ಷನ್. ಮೊನ್ನೆ ಭೂತಾದಿ 48 ನಿಮಿಷ ಆದಮೇಲೆ ಬಂದಿತ್ತು, ಸ್ವಲ್ಪ ವಿವರಣೆ ಆಯಿತು ಅಂತ ತಿಳ್ಕೊಂಡು ಪೂರ್ತಿ ವಿವರಣೆ ಮಾಡಿದೆ. ಆಚಾರ್ಯ ಮೊನ್ನೆ ಅಂತ ಹೇಳ್ತೀನಿ, ನಿನ್ನೆ ಆಗಿತ್ತು ನಿಮಗೆ, ಯಾಕೆ ಪ್ರವಚನ ಮಾಡಲಿಲ್ಲ ರೀ? ಕೇಳ್ಬೇಕು ನೀವು ಪ್ರವಚನ ಇಲ್ಲ ಮಾಡಲಿಲ್ಲ. ಇಲ್ಲ, ನಮ್ಮಲ್ಲಿ ಒಂದು ಗಾದೆ ಮಾತದ, ವಿಶಿಷ್ಟ ಆಗಮನೆ ಅನಭ್ಯಾಸ. ಯಾರಾದರೂ ವಿದ್ಯಾಪೀಠಕ್ಕೆ ಹೊಸ ವ್ಯಕ್ತಿ VIP ಬಂದರೆ ಅವತ್ತಿನ ದಿವಸ ರಜಾ ಕೊಡ್ಬೇಕಂತ. ನಮ್ಮ ಗುರುಪುತ್ರರು ಬಂದಿದ್ದರು ನಮ್ಮ ಏರಿಯಾಕ್ಕೆ, ಬೋರಿವಲಿ ಅಂತ ಒಂದು ಏರಿಯಾ ಅದ. ಅಲ್ಲಿ ಭಾಗವತದ ಮಂಗಳ ಇತ್ತು, ಪನ್ನು ಸೂಕ್ತ ಹೋಮಾದಿಗಳಿತ್ತು. ಅಂಥ ದೊಡ್ಡವರು ನಮ್ಮ ಹತ್ತಿರ ಬಂದಾಗ ನಮ್ಮ ಕೆಲಸ ನಾವು ಕೊಡಬಾರ್ದು. ಅದಕ್ಕೆ ನಾನು ಪ್ರವಚನಕ್ಕೆ छुट्टी ಕೊಟ್ಟೆ. ಯಾಕಂದ್ರೆ ನಾನು ಬೆಳಿಗ್ಗೆ ಅಲ್ಲಿ ಹೋಗಿದ್ದೆ. ನಾನು ಮನ್ಯಾಗ ನಿದ್ದೆ ಮಾಡ್ಕೋತ ತೂಕಡಿಸ್ಕೋತ ಪ್ರವಚನ ಬಿಟ್ಟಿಲ್ಲ. ದೊಡ್ಡವರು ಬಂದಿದ್ದರು, ಅವರ ಸನ್ನಿಧಾನಕ್ಕೆ ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ವಿಶಿಷ್ಟ ಆಗಮನೆ ಅನಧ್ಯಾಯ ಅಂತ ತಿಳ್ಕೊಂಡ್ರೆ ವಿಶಿಷ್ಟ ಆಗಮನೆ ಪ್ರವಚನಾಭಾವ. ಅದನ್ನು ನೀನು ಬೆಳಗ್ಗೆ ನಾನು ಪ್ರವಚನ ಮಾಡಲಿಲ್ಲ. ಹಾಗಾದ್ರೆ ಆಚಾರ್ಯ ಇವತ್ತು ಬಿಟ್ಬಿಡಲ್ಲ, ನಮಗೂ ಆರಾಮ ನಿಮಗೂ ಆರಾಮ. ಅದೇನಾಗ್ಯದ, ನಮ್ಮ ಆಚಾರ್ಯ ಆಜ್ಞೆ ಮಾಡ್ಯಾರ. ಆಚಾರ್ಯರು, ನಮ್ಮ ಆಚಾರ್ಯ ಅಂತ ಕರಿತೀವಿ, ಅವ್ರು ನಿಜವಾಗ ಆಚಾರ್ಯರು. ಏನು ಆಜ್ಞೆ ಮಾಡ್ಯಾರ? ಅವ್ರು ಹೇಳಿದ್ರು, ಊಟ ಬಿಡಬೇಕಾದ್ರೆ ಪಾಠ ಬಿಡಬೇಡ ಅಂತ ತಿಳ್ಕೊಂಡು. ಸ್ವಾಧ್ಯಾಯ ಪ್ರವಚನಾಭ್ಯಾಂ, ಸ್ವಾಧ್ಯಾಯ ಪ್ರವಚನದಿಂದ ಬಿಡಬೇಡ ಅಂತ ತಿಳ್ಕೊಂಡು ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ. ಉಪನಿಷತ್ತಿನ ಆಜ್ಞೆ ರೀ, ಅದನ್ನೇ ಗುರುಗಳು ಹೇಳ್ಯಾರ. ಆದ್ದರಿಂದ ಊಟ ಬಿಟ್ಟೇನು ಪ್ರವಚನ ಬಿಡಲಿಕ್ಕಾಗೋದಿಲ್ಲ. ಹೌದ್ರಿ, ನೀವು ಪ್ರವಚನ ಮಾಡ್ಕೋರಿ, ನಮಗೆ ಯಾಕೆ ಕೇಳಿಸಲ್ಲ ಈ ರೀತಿಯಾಗಿ ತ್ರಾಸು ಕೊಡ್ತೀರಿ ಅಂತ ನೀವು ಅನ್ಬೋದು. ಅದು ಇಲ್ಲಿ ತನಕ ನನಗೆ ಯಾರೂ ತ್ರಾಸು ಅಂದಿಲ್ಲ, ಅದಕ್ಕೆ ನಾನು ಮಾಡ್ಲಿಕ್ಕತ್ತೇನೆ. ಏನು ರೀ ಆಚಾರ್ಯ ನಿಮ್ಮ ಪ್ರವಚನ ಕೇಳಬೇಕಾಗ್ತದೆ, ಭಾಳ ತ್ರಾಸ ಆಗ್ತದೆ ಅಂತಂದ್ರೆ ಆಯ್ತು, ನಿಮ್ಮ ಹೆಸರು ಡಿಲೀಟ್ ಮಾಡಿಬಿಡೋಣ. ಆದರೆ ಪರಮಾತ್ಮನ ಮಹಿಮಾ ಕೇಳಿದ ಮೇಲೆ ನೀವು ಅನ್ನಂಗೆ ಇಲ್ಲ, ನಂಗೆ ಗೊತ್ತದು. ಇನ್ನೂ 4 ಮಂದಿಗೆ ಕೇಳ್ರಪ್ಪ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಬೆಳ್ಕೊತ ಹೋಗೋದಲ್ಲ. ಆದ್ದರಿಂದಾಗಿ ಭಗವಂತನಿಗೆ ಭೂತಾದಿ ಅಂತ ಹೆಸರು ಬಂತು. ಇನ್ನು 30ನೇ ಹೆಸರು ನಿಧಿ. ಕೋಶ, ಸಂಪತ್ತಿನ ದೊಡ್ಡ ಗುಂಪು, ಅದಕ್ಕೆ ನಿಧಿ ಅಂತ ಕರೀತಾರೆ. ಏನ್ರಿ ನಿಮ್ಮ ನಿಧಿ ಎಷ್ಟದ? ನಿಧಿ ಅಂತಿಕೊಂಡಂಥ ಪ್ರಚುರತೆ ಇರತಕ್ಕಂಥದ್ದು. ವಿದ್ಯೆ ಪ್ರಚುರವಾಗಿದ್ದರೆ ವಿದ್ಯಾನಿಧಿ ಅಂತ ಕರಿತೀವಿ. ಆ ನಂತರ ಬುದ್ಧಿ ಬಹಳ ಹೆಚ್ಚಿತ್ತು ಅಂತ ತಿಳ್ಕೊಂಡ ನಂತರ ಬುದ್ಧಿನಿಧಿ ಅಂತ ಕರಿತೇವೆ. ಇನ್ನು ತತ್ವಜ್ಞಾನ ಅದರಲ್ಲಿ ಭಾಳ ಮುಂದುವರೆದಿದ್ದ ತತ್ವನಿಧಿ ಅಂತ ಕರಿತೇವೆ. ಆನಂತರ ಒಬ್ಬ ವ್ಯಕ್ತಿ ಅನೇಕ ಗುಣಗಳಿಂದ ಕೂಡ ಗುಣನಿಧಿ ಅಂತ ಕರಿತೇವೆ. ಒಬ್ಬ ವ್ಯಕ್ತಿಗೆ ಭಾಳ ಆಲಸ್ಯ ಅದ, 8 ತನಕ ಹೇಳಂಗೇ ಇಲ್ಲ, ಆಲಸ್ಯ ನಿಧಿ ಅಂತ ಅವನು ಕರಿತೇವೆ.
ಹೀಗೆ ಪರಮಾತ್ಮ ಯಾವ ನಿಧಿ? ಆಲಸ್ಯ ನಿಧಿ, ಗುಣನಿಧಿ, ಅನಂತ ಗುಣಕ್ರಿಯಾಗಳಿಂದ ಯುಕ್ತನಾಗಿರ್ತಕ್ಕಂಥವನಾದ್ದರಿಂದಾಗಿ, ಗುಣಕ್ರಿಯಾ ವಿಶೇಷಗಳಿಂದ ಯುಕ್ತನಾಗಿದ್ದರಿಂದಾಗಿ ಭಗವಂತನಿಗೆ ನಿಧಿ ನಿಧಿ ಅಂತ ತಿಳ್ಕೊಂಡಂತ ಹೆಸರು. ಇನ್ನೊಂದು ನೀ ಅಂದರೆ ಬಹಳ, ಧೀ ಅಂತ ತಿಳ್ಕೊಂಡಂತಂದರೆ ಪೋಷಣೆ ಅಂತ ಅರ್ಥ. ಧೀಯಂತೆ ಧ್ರಿಯಂತೆ ಪುಷ್ಯಂತೆ ಅಂತ ಅರ್ಥ. ಪರಮಾತ್ಮ ಅನಂತ ನಾಮಗಳುಳ್ಳವನು, ಅನೇಕ ಹೆಸರುಳ್ಳವನು. ಆದ್ದರಿಂದಾಗಿ ಅವನು ಗುಣನಿಧಿ. ಏನ್ರಿ ಹೆಸರುಳ್ಳ ರಾಕ್ಷಣಕ್ಕೆ ನೀನೇ ನನಗೂ ಹೆಸರದ, ಪ್ರಹ್ಲಾದ ಅಂತ ಹೆಸರದ. ನಮ್ಮ ಗುರು ಕೊಟ್ಟ ಹೆಸರು ಶ್ರೀನಿವಾಸ ಅಂತದ. 24 ತಾಸು ಹ್ಲಾದ ಆನಂದದಲ್ಲಿ ಮುಳುಗಿರ್ತೇನೇನು? ಇಲ್ಲ. ಒಮ್ಮ ಸಮಾಧಾನ ಪಡ್ತೇನೆ, ಒಮ್ಮ ಅಳುತ್ತೇನೆ, ಒಮ್ಮ ಸುಮ್ಮ ಕೂತಿರ್ತೇನೆ. ಏನು ನನ್ನ ಸುಖ ಇಲ್ಲ ಅಂತ ತಿಳ್ಕೊಂಡಿರ್ತೀನಿ. ನಾನಂಗಿಲ್ಲ. ಮತ್ತು ದೇವರನ್ನು ನಂಬಿದ ವ್ಯಕ್ತಿ ಇದು ಯಾವುದೂ ಅನ್ನೋದಿಲ್ಲ. ನಮ್ಮೊಬ್ಬ ವಿದ್ಯಾರ್ಥಿ ಇದ್ದಾನೆ, ಸಮರ್ಥ ಅಂತ ಹೆಸರದು. ಸಮರ್ಥ ಅಂತ ತಿಳ್ಕೊಂಡ್ರೇನು? ಅರ್ಥ, ವಿಷಯ, ಕೆಲಸ ಏನು ಕೊಟ್ಟಿರೋದನ್ನು ಮಾಡಲಿಕ್ಕೆ ಅರ್ಥೇನ ಸಹಿತ ಸಮರ್ಥ. ಆದರೆ ಏನು ಕೊಡ್ತ ಕೆಲಸ ಎಲ್ಲ ಅರ್ಧಮರ್ಧ ಮಾಡ್ತಾನೆ. ಅದರಿಂದ ಅವನು ಸಮರ್ಥ ಆದ್ನೇನು? ಆದರೆ ದೇವರ ಹೆಸರು ಹಾಗಲ್ಲ. ಏನು ಹೆಸರಿದೆ ಆ ಗುಣ ಅವನಲ್ಲಿದೆ. ಯಾವ್ದು ಬೇಕಾ ಹೆಸರು ತಗೊಳ್ರಿ. ನಿಧಿ, ಗುಣನಿಧಿ, ವಿದ್ಯಾನಿಧಿ, ಜ್ಞಾನನಿಧಿ, ಬೇಕಾದ ನಿಧಿಗಳನ್ನು ಸೇರಿಸ್ಕೊಡ್ರಿ. ಎಲ್ಲ ಅವನೇ. ಸಂಪತ್ ನಿಧಿನೂ ಅವನೇ. ಅನಂತ ಸುಖಗಳನ್ನು ಅನುಭವಿಸ್ತಾನೆ, ಸುಖನಿಧಿನೂ ಅವನೇ. ಹಾಗಾದರೆ ಈ ಸುಖನಿಧಿಯನ್ನು ಅರ್ಥ ಕೊಡುವ ಪ್ರತಿ ಸಹಸ್ರದ ಮಂತ್ರ ಯಾವುದಪ್ಪ? 30ನೇ ಮಂತ್ರ. ತ್ವಮಂಗತಾನಿ ವಿಶ್ವಾನಿ ವಿತ್ಸೆ ಪ್ರತಿಮೋ ಅಜ್ಞಾನಂ ಏಭಿಃ ಕರ್ಮಾಣಿ ಭಗವನ್ ಚಕರ್ಥಧೇನೂನಾಂ ವಿಶುದ್ಧಸಿ. ನಮ್ಮ ವಿದ್ಯಾರ್ಥಿನ ಹೇಳ್ತಾನೆ ನೋಡಿ. ಹೇಳಪ್ಪ, ಅವನ ಕೈಯಾಗ ಪುಸ್ತಕ ಇಲ್ಲ ಮತ್ತೆ ಹೇಳು. ಹರಿ ಓಂ ತ್ವಮಂಗತಾನಿ ವಿಶ್ವಾನಿ ವಿತ್ಸೆ ಪತಿಂ ವೋ ಅಜ್ಞಾನಾಂ ಏಭಿಃ ಕರ್ಮಾಣಿ ಭಗವಂಚ ಕರ್ಥಧೇನೂನಾಂ ವಿಶುದ್ಧಸೋಂ. ಹೇ ಭಗವನ್, ಎಲೆ ಸರ್ವ ಐಶ್ವರ್ಯವೇ ನಿನ್ನಲ್ಲಿ ಇಟ್ಟುಕೊಂಡಿದ್ದರಿಂದಾಗಿ, ಇದೇ ಐಶ್ವರ್ಯ ಆದ್ದರಿಂದಾಗಿ ಇಂದ್ರ ಅಂತ ಅನಿಸ್ಕೊಳ್ತೀವಿ. ಮಹಾಂತ ದೊಡ್ಡತ್ತಿಗೆ ಅತ್ಯಂತ ಶ್ರೇಷ್ಠತೆಯಲ್ಲಿದ್ದರಿಂದಾಗಿ ಮಘವ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತೀವಿ. ಪರಮಾತ್ಮ, ನೀನು ಕೇವಲ ಹಿಂದಿನ ಇದರಲ್ಲಿ ಹೇಳಿದಂತೆ ಪರಮಾತ್ಮ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ರೂಪ ತೆಗೆದುಕೊಂಡ ನಂತರ 4 ರೂಪ ಅಂತ ತಿಳ್ಕೊಳ್ಬೇಡ್ರಿ. ನಿನ್ನ ಇವನ ಪರಮಾತ್ಮನ ರೂಪಗಳೆಷ್ಟು? ವಿಶ್ವಾನಿ, ಸಂಪೂರ್ಣ ಜಗತ್ತಿನಲ್ಲಿ ವ್ಯಾಪ್ತ.
ಬ್ರಹ್ಮಸೂತ್ರದಲ್ಲಿರ್ತದೆ. ದೇವರನ್ನು ಹೇಳ್ತಕ್ಕಂಥ ಕೆಲವು ಸೂತ್ರ ಇವೆ. ಬ್ರಹ್ಮ, ಗಾಯತ್ರಿ ಅಂತೇಳಿ. ಬ್ರಹ್ಮ ದೇವರ ಹೆಸರು, ನಾರಾಯಣ ದೇವರ ಹೆಸರು, ಗಾಯತ್ರಿ ಯಾರ ಹೆಸರು? ಅನ್ಯತ್ರ ಪ್ರಸಿದ್ಧ ಹೆಸರಿದು. ಬ್ರಹ್ಮನ ಹೆಂಡತಿ ಹೆಸರು ಗಾಯತ್ರಿ ಅಂತ ಹೆಸರು. ಏನು ಪರಮಾತ್ಮನೂ ಕೂಡ ಬ್ರಹ್ಮನ ಹೆಂಡತಿಯನ್ನು ಅಲ್ಲ. ಪರಮಾತ್ಮ ಮೊದಲು ಬಂದದ್ದು ಪರಮಾತ್ಮನ ಹೆಸರು, ಅದನ್ನು ಗಾಯತ್ರಿ ಇಟ್ಕೊಂಡಿದ್ದಾಳೆ ಅಷ್ಟೇ. ಗಾಯಂತ್ರಂ ತ್ರಾಯತೆ ಯಸ್ಮಾತ್ ಗಾಯತ್ರಿ ತ್ವಂ ತತಸ್ಮೃತಃ. ನಿನ್ನ ಮಹಿಮೆಯನ್ನು ತಿಳಿದುಕೊಂಡು ಆ ಮಹಿಮೆಯ ಗಾನವನ್ನು ಯಾರು ಮಾಡ್ತಾರೆ, ಪರಮಾತ್ಮ ಅವರಿಗೆ ಗಾಯತ್ರಿ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಗಾಯತ್ರಿ ವಾ ಇದಗ್ಗಂ ಸರ್ವಂ ಉಪನಿಷತ್ತು. ಗಾಯತ್ರಿ ಶಬ್ದದ ಏನೊಂದು ಅರ್ಥ ಇದೆ, ಆ ಅರ್ಥ ಹೊರಡಬೇಕಾಗಿದ್ದರೆ ಭಗವಂತನನ್ನು ನೋಡಿ ಆ ಅರ್ಥ ಅದರಲ್ಲೇ ಬಂತು. ತನ್ನ ವಿಷಯದಲ್ಲಿ ತನ್ನ ಮಹಿಮೆಯನ್ನು ತಿಳಿದುಕೊಂಡು ಕೃತಜ್ಞತೆಯನ್ನು ಅರ್ಪಿಸಿ ತನ್ನ ಮಹಿಮೆಯನ್ನು ಗಾನ ಮಾಡ್ತಿದ್ರೆ ಅಂಥವ್ರಿಗೆ ಗಾಯತ್ರಿ ಅಂತ ಕರೀತಾರೆ. ಗಾಯತ್ರಿ ಮಂತ್ರದಿಂದ ಪರಮಾತ್ಮನನ್ನು ಯಾರು ಹೊಗಳ್ತಾರೆ ಅಂಥವರಿಗೆ ಬ್ರಹ್ಮನ ಪತ್ನಿ ಸಂರಕ್ಷಣೆ ಮಾಡ್ತಾಳೆ. ಅದನ್ನು ಅವಳಿಗೂ ಕೂಡ ಗಾಯತ್ರಿ ಅಂತ ಹೆಸರು ಬಂತು. ನಮಗೆ ಮಾತ್ರ ಹೆಸರು ಇಟ್ಟದ್ದಷ್ಟೇ. ನನ್ನೊಬ್ಬ ಫ್ರೆಂಡ್ ಇದ್ದ, ಅವನ ಹೆಸರು ಕುಬೇರ ಅಂತ ಹೇಳಿ. ಆದರೆ ಮಹಾರಾಜ ಭಿಕ್ಷಾ ಬಿಡ್ತಿದ್ದ. ಹೆಸರು ಕುಬೇರ, ಅಪ್ಪ ಅಮ್ಮ ಇಟ್ಟ ಹೆಸರು. ಆನಂತರ ನನ್ನ ಕಲಿಗನೊಬ್ಬ ಮಗಳಿದ್ಲು, ಅವಳಿಗೆ ಸರಸ್ವತಿ ಅಂತ ಹೆಸರಿಟ್ಟಿದ್ರು. ಆದರೆ ಆಕೆ ಒಂದೊಂದು ಕ್ಲಾಸ್ನಾಗ 3 ವರ್ಷ ಕೊಡ್ತಾರೆ. ಹೆಸರು ಸರಸ್ವತಿ. ಆನಂತರ ಮತ್ತೊಬ್ಬರು ಯಾರಿಗೂ ಹೆಸರು ಇಟ್ರಪ್ಪ, ಸುಲೋಚನ ಅಂತ ಅಂತೇಳಿ. ಅದಕ್ಕೆ ಕಣ್ಣೇ ಇದ್ದಿದ್ದಿಲ್ಲ. ನಿಮ್ಮ ಹೆಸರು ಹಿಂಗೆ ಈ ರೀತಿಯಾಗಿರ್ತಾವೆ. ಹೆಸರು ಇಟ್ಟಿರ್ತಾರೆ ರಾಮ ಅಂತ ಅಂತೇಳಿ. ಎಲ್ಲರಿಗೂ ತ್ರಾಸು ಕೊಡ್ತಾನೆ. ರಮಯೇತೇತಿ ರಾಮ, ಎಲ್ಲರನ್ನು ಸಂತೋಷಪಡಿಸ್ತಕ್ಕಂಥವನು ರಾಮ. ಆದರೆ ಹೆಸರು ರಾಮಾಚಾರ್ಯ ಅಂತ ಅನ್ನೋದು ಎಲ್ಲರಿಗೂ ತ್ರಾಸು ಕೊಡೋದು. ಏನು ಉಪಯೋಗ? ಇನ್ನೊಬ್ಬರಿಗೆ ಶ್ಯಾಮಾಚಾರ್ಯ ಅಂತ ಹೆಸರು. ಶಮಯತೆ ದುಃಖಾನಿ ಇತಿ ಶ್ಯಾಮ, ಎಲ್ಲರ ದುಃಖ ದೂರ ಮಾಡೋರು ಶ್ಯಾಮ ಅಂತ. ನಮ್ಮಲ್ಲೊಬ್ಬ ಶ್ಯಾಮಾಚಾರ್ಯ ಇದ್ದರು, ಎಲ್ಲರಿಗೂ ತ್ರಾಸೆ ಕೊಡ್ತಿದ್ರು, ದುಃಖ ಕೊಡ್ತಿದ್ರು. ನಮಗೆ ಇಟ್ಟದ್ದು ಹೆಸರೇನಿದೆ ಅಲ್ಲ, ನಮಗಿಟ್ಟ ಹೆಸರು ಇದಕ್ಕೆ ರೂಢ ಅಂತ ಹೆಸರು. ಭಗವಂತನಲ್ಲಿಟ್ಟಿರ್ತಕ್ಕಂಥ ಹೆಸರು, ಪ್ರತಿಯೊಂದು ಹೆಸರು ಯೋಗ ರೂಢಗಳು. ಯೋಗಿಕ ಪದವನ್ನು ಬಿಡಿಸಿದರೆ ಏನು ಅರ್ಥ ಬರ್ತದೆ, ಆ ಅರ್ಥ ಪರಮಾತ್ಮನದು. ಯಾವ್ದು ಬೇಕಾದ ಹೆಸರು ತಗೊಳ್ರಿ. ಹರಿ ಅಂತ ಹೆಸರು. ಹರತೆ, ಪಾಪಾನೆ, ದುಃಖಾನೆ, ನಮ್ಮ ದುಃಖಗಳನ್ನು ನಮ್ಮ ಪಾಪಗಳನ್ನು ದೂರ ಮಾಡ್ತಾನೆ, ಅದನ್ನು ಹರಿ. ಇನ್ನು ಹರಿ ಅಂತಿಕೊಂಡಂದ್ರೆ ಹರತೆ ಪಾಪ ಅನ್ನೋದು ಬೇರೆ ಅರ್ಥ ಇಟ್ಕೊಂಬೋರು ಇದ್ದಾರೆ. ಹಿಂದಕ್ಕೊಮ್ಮೆ ಹೇಳಿ ನಿಮ್ಮ ಒಬ್ಬರು ಆಚಾರ್ಯ ಒಬ್ಬರು ಪ್ರವಚನಕ್ಕೆ ಬಂದಿದ್ದರು. ಅವರು ವಿದ್ಯಾಪೀಠ ಇತ್ತು. ಒಬ್ರು ಯಾರೋ ನಮ್ಮ ಮಗನ ನಿಮ್ಮ ವಿದ್ಯಾಪೀಠಕ್ಕೆ ಕರ್ಕೊಂಡು ಹೋಗ್ರಿ ಅಂತ. ಅವ್ರು ಹೇಳಿದ್ರು, ನಾನು ಹೇಳ್ದಂಗೆ ಕೇಳೋದು ಹಂಗಿದ್ರೆ ನಾನು ಏನು ಹೇಳ್ತೀನಿ ಪ್ರತಿಯೊಂದು ಕೆಲಸ ಕೇಳಬೇಕು, ನಾನು ಅದನ್ನೇ ಇರಬಾರ್ದು. ಇಲ್ರಿ ನಮ್ಮ ಮಗ ಒಪ್ಪಿಸಿ ಹಂಗೆ ಮಾಡ್ತಾನೆ. ಹೋದರು. ಹೋದಾಕ್ಷಣಕ್ಕೇನೆ
ತಮ್ಮೂರಿಗೆ ಹೊರಟಿದ್ರು. ಆಗನ ನಡ್ಕೋತ ಹೋಗ್ತಿದ್ರು. ಮುಂಜಾನೆ ಒಳ್ಳೆ ಆಗಿತ್ತು. ಒಂದು ಇಳಿಯುವ ಭಾಮಿ ಸಿಕ್ತು. ಅದಕ್ಕೆ ತಮ್ಮದೆಲ್ಲ ಉಟ್ಕೊಂಡಿರ್ತಕ್ಕಂಥ ಪಂಚೆ ದೋತ್ರ ಎಲ್ಲ ಮೇಲೆ ಇಟ್ಟಿದ್ರು. ಸ್ನಾನದ ಪಂಚೆ ಇಟ್ಕೊಂಡು ಕೆಳಗಿಳಿದ್ರು. ಪ್ರತಿಯೊಂದು ಸಲಕ್ಕೆ ಹರಿಯ ನಾಮ ತಗೊಳ್ತಾಯಿದ್ರು. ಒಂದೊಂದು ಸಲ ಪಾಪ ಕೆಳಗಿಳಿದು ಮುಳುಗಿ ಹಾಕೊಂಬಂದು ಹರಿ 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 ಅಂತ ಅಂತೇಳಿ ಕೇಳ್ತಿದ್ರು. ಸ್ನಾನ ಮಾಡಿ ಹೊಡ್ಸ್ಕೊಂಡು ಬಂದರು. ಒದ್ದಿ ಮೇಲೆ ಅನ್ನಕ್ಕೆ ಮುಗೀತು. ಇನ್ನೇನು ಪಂಚೆ ಉಟ್ಕೋಬೇಕಂತ ತಗೊಂಡಂತ ಎಲ್ಲ ಹರಿದಿಟ್ಟಾನ ವಿಷಯ. ಯಾಕೆ ಹಿಂಗೆ ಮಾಡಿದೆವು? ಗುರುಗಳು ನೀವು ಹೇಳಿದ್ರಲ್ಲ, ನೀವು ಹೇಳಿದ ಪ್ರತಿಯೊಂದು ಮಾತು ಕೇಳಂತ. ನೀವು ಹರಿ ಹರಿ ಅಂತ 2 ಸಲ ಹರಿ ಅಂತ 2 ಸಲ ಹರಿದೀನಿ ನೋಡ್ರಿ. ಈ ರೀತಿಯಾಗಿ ದೇವರ ಹೆಸರು ಬಂದದ್ದಲ್ಲ. ಪ್ರತಿಯೊಂದು ಶಬ್ದದ ಪ್ರವೃತ್ತಿ ನಿಮಿತ್ತದ ಒಂದು ಗುಣ ಅಂತ ತಿಳ್ಕೊಂಡಂತೇನಿದೆ. ನಾನು ಮಧ್ಯದಲ್ಲಿ ಒಂದು 10 ಮಿನಿಟ್ ನಿಮಗೆ ಬೇಸರ ಬರಬಾರ್ದು ಅಂತ ತಮಾಷೆ ಮಾಡಿದೆ ನಾನು. ಆದರೆ ಪ್ರತಿಯೊಂದು ಯಾವುದೇ ಹೆಸರು ತೆಗೆದುಕೊಳ್ಳಿ, ಅನ್ಯತ್ರೈವ ಪ್ರಸಿದ್ಧವಾಗಿರ್ತಕ್ಕಂಥವುಗಳು. ಯಾವ್ದು ಬೇಕಾದ ಹೆಸರು ತೆಗೆದುಕೊಳ್ಳಿ, ಬೈಗಳನ್ನು ಬೇಕಾದ್ರೆ ತೆಗೆದುಕೊಡ್ರಿ. ಎಂಥ ಕನ್ನಡದ ಬೈಗಳಿರಲಿ, ಹಿಂದಿ ಬೈಗಳಿರಲಿ, ಸಂಸ್ಕೃತ ಬೈಗಳಿರಲಿ, ಅದು ದೇವರ ಹೆಸರೇ. ಕೆಲವು ಸತ್ಯಾಗ ಶಿಷ್ಯನ ಭಾಳ ತಪ್ಪು ಮಾಡಿದಾಗ ನಿನ್ನ ತಲೆ ಹೊಡಿತೀನಿ ನೋಡು ಅಂತ ಕೊಡಂತ. ನಿನ್ನ ತಲೆ ಹೊಡಿತೀನಿ ನೋಡು. ಇದು ದೇವರ ಹೆಸರೇ. ಯಾಕೆ? ನಿನ್ನ ಸಂಪೂರ್ಣ ಸೃಷ್ಟಿಗೆ ನಿಮಿತ್ತನಾದ್ದರಿಂದ ಅವನಿಗೆ ನೀ ಅಂತ ಕೊಂಡ ಹೆಸರು. ಜಗತ್ತಿಗೆ ಅನ್ನದಾತರು ಆದ್ದರಿಂದಾಗಿ ಅವನಿಗೆ ನ ಒತ್ತಕ್ಷರ ಸಹಿತವಾದ ನ ಅಂತ ಕೊಂಡಂಥ ಹೆಸರು ನಿನ್ನ. ಆ ನಂತರ ತಲಿ, ಸಂಸ್ಕೃತದೊಳಗೆ ತಲಿಯನ್ನು ಶ್ರೇಷ್ಠ ಅಂತ ಆಗ್ತದೆ. ಪರಮಾತ್ಮ ಸರ್ವೋತ್ತಮನಾದ್ದರಿಂದಾಗಿ ಅವನು ತಲಿ ಶ್ರೇಷ್ಠ. ನಮ್ಮ ಕನ್ನಡದಾಗೆ ಬೇಕು ಅಂತ ತಿಳ್ಕೊಂಡಂತಂದರೆ ನಿನ್ನ ತಲಿ ಹೌದು. ಪರಮಾತ್ಮ ವಾಮನಾವತಾರದಾಗಿದ್ದಾಗ ಅತಲ ವಿತಲ ಸುತಲ ತಲ ಅತಲ ರಸ ಅತಲ ಪಾತಾಲ ತಲ 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 ತಲ, ಆದ್ದರಿಂದ ಅವನು ಅಷ್ಟು ವ್ಯಾಪ್ತನಾಗಿದ್ದ. ಅದೇ ನಿನ್ನ ತಲೆ. ಒಡೀತೇನೆ ಒಡೆಯ ಅಂದರೆ ಎಲ್ಲ ಸಂಪೂರ್ಣವಾಗಿರ್ತಕ್ಕಂಥ ತಲಾತಲ ರಸಾತಲ ಪಾತಾಳಕ್ಕೂ ಒಡೆಯವನು ಅವನು ಪರಮಾತ್ಮನೇ. ಒಡೆ ಬಂತಲ್ಲ, ತೀನಿ ತ ಶಬ್ದ ಅಂತ ತಗೊಂಡಂತೇನಿದೆ ಅದು ಸ್ಥಿರತೆ ಅಂತ ಕೊಡ್ತದೆ. ಥ ಅಭೇದ. ಜಗತ್ತಿನಲ್ಲಿ ನಮಗೆ ಅವನು ಪರಮಾತ್ಮ ಸ್ಥಿರತೆ ಅಂತ ಕೊಡ್ತಾನೆ. ಆದ್ದರಿಂದ ಅವನು ತ. ಅದ್ರ ಜೊತೆಗೆ ಜ್ಞಾನವನ್ನು ಕೊಡ್ತಾನೆ, ತಿ. ಇನ್ನು ನ ಎಷ್ಟೆಷ್ಟು ನ ನೆಗೆಟಿವ್ ಜಗತ್ತಿನಲ್ಲಿವೆ, ಆ ಎಲ್ಲ ನ ಇಲ್ಲ 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 ಅಂತನೋ ದೇವರಲ್ಲಿ ಅದು ಅಂಥ ವಿಶಿಷ್ಟ ಗುಣ. ಅದು ಇಲ್ಲ ಅಂತನ್ನೋದು ದೇವರ ಗುಣ. ಯಾಕೆ? ದೋಷ ಇಲ್ಲ, ವಿನಾಶ ಇಲ್ಲ,
ಇನ್ನೊಬ್ಬರಿಗೆ ಪೀಡ ಕೊಡುವುದಿಲ್ಲ, ಅವನು ಹುಟ್ಟಂಗಿಲ್ಲ. ಎಷ್ಟು ಹೇಳ್ಬೇಕು ಬೇಡ, ಎಲ್ಲ ಇಲ್ಲಗಳು ಪರಮಾತ್ಮಲ್ಲಿ ಅವ. ಯಾವ್ಯಾವುದು ನ್ಯೂನತಾ ದ್ಯೋತಕವನೋ ಅವೆಲ್ಲೋ ಯಾವುದೂ ಇಲ್ಲ ಅವ ಪರಮಾತ್ಮನಲ್ಲಿ. ಆದರೆ ನಿನ್ನ ತಲೆ ಹೊಡಿತೀನಿ, ನೋಡು. ಸಂಸ್ಕೃತದಲ್ಲಿ ನೋ ಅಂತ ತಿಳ್ಕೊಂಡಂತಂದರೆ ಇಂಗ್ಲೀಷ್ ನೋ ಅರ್ಥನೇ ಸಂಸ್ಕೃತದಲ್ಲಿ, ಸಂಸ್ಕೃತದಿಂದ ಇಂಗ್ಲೀಷ್ನಲ್ಲಿ ಹೋಗ್ಯದ. ನೋ ಇಲ್ಲ. ಡು ಉಚ್ಚೈಹಿ ಗರುಡೋಪರಿ ಡಯತೆ ಇತಿ ಡು, ಗರುಡನ ಮೇಲೆ ಕೂತ್ಕೊಂಡು ಆಕಾಶಕ ಅರ್ಥಾನ. ಅದರಿಂದಾಗಿ ಭಗವಂತನಿಗೆ ಡು, ನಿನ್ನ ತಲೆ ಹೊಡಿತೀನಿ ನೋಡು. ಬೈಗಳು ಕೂಡ ಪರಮಾತ್ಮನ ಹೆಸರು. ಏನು ತಲೆ ತಿಂತೀರಿ ಆಚಾರ್ಯ ಅಂತ ಅನ್ಬೇಡ್ರಿ, ಇದು ನಡೆದ ಘಟನಾ. ಎಲ್ಲ ನಾಮಗಳು ಪರಮಾತ್ಮನನ್ನೇ ಹೊಗಳುತ್ತವೆ ಅಂತಂದ ಕ್ಷಣಕ್ಕೇನೆ ಕೆಲವು ಆಧುನಿಕ ಟೀಕಾಕಾರಿದ್ದರು, ಅವ್ರಿಗೆ ಸ್ವಾಮಿಗಳು ಹೇಳಿದರು, ಬೈಗಳನ್ನು ಪರಮಾತ್ಮನ ಹೆಸರೇನ್ರಿ? ಹೌದು ಅಂತ ತಿಳ್ಕೊಂಡು ಅಂತೇಳಿ ಇದನ್ನು ಅರ್ಥ, ಇದನ್ನೇನು ಬೇರೆ ಇನ್ನೊಂದು ಹಿಂದಿ ಅರ್ಥ ಇತ್ತು, ಅದನ್ನು ಹೇಳೋದಿಲ್ಲ ಅಲ್ಲಿ, ಅದಕ್ಕೂ ಅರ್ಥ ಹಚ್ಚಿ ತೋರಿಸಿದ್ರು. ಯಾಕೆ? ಸರ್ವಶಬ್ದ ವಾಚ್ಯ ಪರಮಾತ್ಮ, ಪ್ರತಿಯೊಂದು ಅಕ್ಷರ ವಾಚ್ಯನಾಗಿರ್ತಕ್ಕಂಥವನು ಪರಮಾತ್ಮ. ಆದ್ದರಿಂದಾಗಿ ಪರಮಾತ್ಮನಿಗೆ ನಾಮಗಳ ಪ್ರವೃತ್ತ ನಿಮಿತ್ತನಾದ್ದರಿಂದಾಗಿ ಭಗವಂತನಿಗೆ ಅನಂತ ನಾಮಗಳು. ಕಾಠೋಪನಿಷತ್ತು ಸ್ಪಷ್ಟವಾಗಿ ಹೇಳ್ತದೆ, ಜಾನಾಮ್ಯಹಂ ಶೇವದಿರಿತ್ಯ ನಿತ್ಯಂ. ನಿನ್ನ ಹೆಸರು ಶೇವಧಿ, ಅನಂತ 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 ಹೆಸರು ಅಂತ ಅನ್ನೋದನ್ನು, ನಿತ್ಯಂ ನಿತ್ಯ ಅಂತ ಅನ್ನೋದು ಕೂಡ ನಾನು ಶಾಸ್ತ್ರಗಳಿಂದ ತಿಳಿದುಕೊಂಡಿದ್ದೇನೆ. ಕಾಟಕ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಆಖ್ಯಂ ವಿಷ್ಣುವಾಖ್ಯಂ ನಿತ್ಯಂ ಶೇವದಿ ರೀತಿ ನಿತ್ಯ ಜಾನಾಮಿ. ವಿಷ್ಣು ಅಂತನ್ನೋ ಹೆಸರು ಅನಂತತೆಯನ್ನು ದ್ಯೋತನ ಮಾಡ್ತದೆ. ಅದೊಂದೇ ಹೆಸರು ಜಗತ್ತಿನಲ್ಲಿ ಸರ್ವತ್ರದಲ್ಲಿ ವ್ಯಾಪ್ತವಾಗಿದೆ. ಅಸಂಖ್ಯ ಹೆಸರುಗಳಿಂದ ಮಹಿಮೆಗಳಿಂದ ಕೂಡಿದ್ದು. ಇದನ್ನು ನಾನು ತಿಳಿದುಕೊಂಡಿದ್ದೇನೆ ಅಂತೇಳಿ ಯಮಧರ್ಮರಾಜ ನಚಿಕೇತನಿಗೆ ಹೇಳ್ತಾ ಇದ್ದ. ಆನಂತರ ಪರಮಾತ್ಮನಲ್ಲಿ ಅಸಾಮಾನ್ಯವಾದ ಸಂಪತ್ತಿ ಇದೆ, ಸರ್ವೋತ್ತಮತ್ವ ಅಂತವೂ ಸಂಪತ್ತಿ ಇದೆ. ಅದಕ್ಕೆ ಸಮಾನ ಇನ್ನೊಂದು ಆ ಸರ್ವೋತ್ತಮನೋ ಇನ್ನೊಬ್ಬ ವ್ಯಕ್ತಿ ಜಗತ್ತಿನೊಳಗಿಲ್ಲ. ಅನಂತ ಗುಣ ಅಂತಕೊಂಡು ಹೆಸರಿದೆ. ಇಂತಹ ಅಕಿಂಚನ ಸಂಪತ್ತಿ ಅಂತೇನಿದೆ, ಅಸಾಮಾನ್ಯ ಸಂಪತ್ತಿ ಅಂತಕೊಂಡಂತ ಏನಿದೆ. ಕಿಂಚನ ಅಂದರೆ ಸಾಮಾನ್ಯ, ಅಕಿಂಚನ ಅಂತಂದರೆ ಅಸಾಮಾನ್ಯ. ಇಂತಹ ಅಸಾಮಾನ್ಯವಾದ, ಸಾಮಾನ್ಯವಾಗದೇ ಇರುವ ಅತ್ಯಂತ ಅತ್ಯುತ್ತಮವಾದ ಸಂಪತ್ತಿ ಪರಮಾತ್ಮನಿಗೆ ಹತ್ತಿರ ಇದೆ ಅಂತ ತಿಳ್ಕೊಂಡಂತ ಹೇಳಿ ದೇವತೆಗಳು ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾರೆ. ಭಾಗವತದ ಮೊದಲನೇ ಸ್ಕಂದ 8ನೇ ಅಧ್ಯಾಯದಲ್ಲಿ ನಮೋ ಅಕಿಂಚನ ವಿತ್ತಾಯ, ಅಸಾಮಾನ್ಯ ಸಂಪತ್ತಿಯಿಂದ ಯುಕ್ತ ಪರಮಾತ್ಮ ಕೊಟ್ಟಿದ್ದೆ, ಆದ್ದರಿಂದ ನಿಧಿ. ಆದ್ದರಿಂದಾಗಿ ಪರಮಾತ್ಮನಿಗೆ ನಮೋ ಅಕಿಂಚನ ಸತ್ವಾಯ ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ಇನ್ನು ಧೀಗೆ ಸಂಬಂಧಕ್ಕೆ ಧಾರಣ ಮಾಡೋದು, ಇಟ್ಕೊಳ್ಳೋದು ಅಂತ ಅರ್ಥ. ನಿತರಾಂ ಸಜ್ಜನೇ ಹೃದಯ ಧಾರ್ಯತೆ ಇತಿ ನಿಧಿ. ಸಜ್ಜನರೆಲ್ಲರೂ ಪರಿಪೂರ್ಣವಾಗಿ ನಿನ್ನನ್ನು ನಂಬಿ ನಿನ್ನನ್ನು ತಮ್ಮ ಹೃದಯ ಮಂದಿರದಲ್ಲೇ ಕಾಣ್ತಾರೆ, ಹೃದಯ ಮಂದಿರದಲ್ಲಿ ಇಟ್ಟುಕೊಳ್ತಾರೆ. ಆದ್ದರಿಂದ ಪರಮಾತ್ಮ ನಿತರಾಂ ಧ್ರಿಯತೆ ಸಜ್ಜನೇ ಇತಿ ನಿಧಿ.
ದೇವರಿಗೆ ನಿಧಿ ನಿಧಿ ಅಂತೇಳಿ ಸುಮ್ಮನೆ ಹೆಸರು ಬರಲಿಲ್ಲ. ನಿಧಿ ಶಬ್ದಾರ್ಥ ಹೇಳ್ಕೊತ ಹೋದ್ರಿ, ಮಂತ್ರದ ಅರ್ಥ ಪೂರ್ತಿ ಹೇಳಲಿಲ್ಲ, ಅರ್ಧ ಹೇಳಿದ್ರಲ್ಲ. ಹೌದು, ಮರ್ತೋಗಿತ್ತು, ಹೇಳ್ತೀನಿ ನೋಡಿ. ತ್ವಮಂಗತಾನಿ ವಿಶ್ವಾನಿ ವಿಚ್ಛೇಪತಿಮ್ಮೋ ಅಜ್ಞಾನಾಂ ಏಭಿ ಕರ್ಮಾಣಿ ಮಘವಂಚ ಕರ್ತ ಧೇನೂನಾಂ ವಿಶುದ್ಧಸಿ ಓಂ. ಎಲ್ಲಿ ಭಗವಂತ, ನಿನ್ನ ಹೆಸರು ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಅಂತ ನಾಲ್ಕೇ ಅಲ್ಲ. ವಾಸುದೇವ, ನಾರಾಯಣ, ಪ್ರದ್ಯುಮ್ನ, ಸಂಕರ್ಷಣ ಅಂತ 5 ಅಲ್ಲ. ಮತ್ಸ್ಯ ಕೂರ್ಮ ವರಾಹ ಅಂತಿಕೊಂಡು ಅಂತೇಳಿ 10 ಅಲ್ಲ. ಅಜ ಆನಂದ ಅಂತೇಳಿ 51 ಅಲ್ಲ. ಕೇಶವಾದಿ 24 ಅಲ್ಲ. ಆನಂತರ ವಿಷ್ಣುವಾದಿ ಶತರೂಪ ಅಲ್ಲ. ವಿಶ್ವಂ ಷಟ್ಕಾರಾದಿ ಸಹಸ್ರನೂ ಅಲ್ಲ. ಏನಲ್ಲ ಅಲ್ಲ ಅಂತಂದ್ರೆ ಹೌದು. ಪರಮಾತ್ಮ ಯಾವ ಸಂಖ್ಯೆಗೂ ಒಳಗಾಗದೇ ಇರತಕ್ಕಂಥವನು. ಆದ್ದರಿಂದಾಗಿ ತಾನಿ ವಿಶ್ವಾನೇ, ನಿನ್ನ ಹೆಸರುಗಳು ಅಂತೇನಿವೆ, ನಿನ್ನ ಅನಂತ ಕರ್ಮ, ಅದು ನಿನಗೆ ಅನಂತ ಹೆಸರುಗಳು. ಅನಂತ ಕರ್ಮದ ನಿಧಿ ನೀನು, ಅನಂತ ಮಹಿಮೆಯ ನಿಧಿ ನೀನು, ಅನಂತ ಗುಣಗಳ ನಿಧಿ ನೀನು. ಆದ್ದರಿಂದ ನಿನಗೆ ನಿಧಿ ನಿಧಿ ಅಂತ ಗುಣತ ಹೇಳ್ತಾರೆ. ಅಷ್ಟೇ ಅಲ್ಲ, ತಾನೇ ವಿಶ್ವಾನೇ ವಿತ್ಸೆ, ಬ್ರಹ್ಮಾಂಡ ಹಿಡಿದುಕೊಂಡು ಬ್ರಹ್ಮಾಂಡದಲ್ಲಿರುವ ಎಲ್ಲವೂ ಕೂಡ ಅದು ನಿನ್ನ ಅಧೀನ. ಆದ್ದರಿಂದಾಗಿ ನೀನು ನಿಧಿ. ಅದನ್ನು ನೀನು ಸ್ವೀಕರಿಸಿ ಅವರಿಗೆ ಏನ್ರಿ ಎಂದಾರೆ ದೇವರು ನಮ್ಮನ್ನು ಹತ್ರ ಕರಿತಾನೇನ್ರಿ? ಕ್ಯೂದಾಗ ನಿಂತಾಗ ನನ್ನ ನಂಬರ್ ಬರ್ತದೇನ್ರಿ ದೇವ್ರ ಹತ್ರ? ಬರ್ತದೇನು? ಬಂದದ. ಯಾಕೆ? ಬಿಂಬರೂಪಿಯಾಗಿ ನನ್ನಲ್ಲಿ ಪರಮಾತ್ಮ ಬರೋಕ್ಕಿಂತ ಮೊದಲು ಬಾಯಿಲೆ ಅಂಥೇಳಿ ಬಂದು ಪರಮಾತ್ಮನ ಬಿಂಬರೂಪ ಹೊಡೆದ ಇಲ್ಲೇ ಇದೆ ನೋಡು. ದೇವ್ರು ನಮ್ಗೆ ಮಾತಾಡ್ತೇನೆ ರೀ, ದೇವ್ರು ಭೇಟಿಯಾಗ ನಮ್ಗೆ. ಅದು ನಾವು ಮರ್ತೀವಿ ಅಷ್ಟು. ಅವತ್ತು ಲೈನ್ದಾಗ ಕೂತಿದ್ದೆ ನಾನು. ಕೂತಿರ್ತಕ್ಕಂಥ ಸಂದರ್ಭದಲ್ಲಿ ದೇವರು ಬಾ 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 ಬಂದು ನಿನ್ನ ಹೃದಯದಲ್ಲಿ ಬಂದೆ ನೋಡು, ನಿನ್ನ ಬಿಂಬ ಮೂರ್ತಿಯಾಗಿ ನಾನಿದ್ದೇನೆ. ದಿನಾಲೂ ಮಾತಾಡ್ತಾನೆ ರೀ. ಅದು ಎಂದಾದ್ರೂ ಮಾತಾಡ್ಸಿ ನೋಡಿರೇನೋಗ? ಬಿಂಬಮೂರ್ತಿ ಜೊತೆಗೆ ಮಾತಾಡ್ಸಿರೇನು? ಅದಕ್ಕೆ ನಮ್ಮ ನೈವೇದ್ಯನೇ ಗೊತ್ತಿಲ್ಲ. ಬಿಂಬದ ವೃತ್ತಿ ಮಾತಾಡಿಸ್ಬೇಕು. ಪರಮಾತ್ಮ ಸೌವರ್ಣೆ ಸ್ಥಾಲಿ ಸಂಗೈ, ಬಂಗಾರದ ಅನೇಕ ತಟ್ಟೆಗಳು, ಬಟ್ಟಲುಗಳು, ಅದರಲ್ಲಿ ಅನೇಕ ಪಕ್ವಾನ್ನಗಳು, ಅನೇಕ ಭಕ್ಷ್ಯಗಳು. ಸೌವರ್ಣೆ ಸ್ಥಾಲಿ ಸಂಗೈ ಮಣಿಗಣ ಗಜತೆ ತಾಪಿತೆ ರತ್ನಕುಂಬೆ. ಹೇಳ್ತೇನೋ ಬಿಂಬಮೂರ್ತಿ ಪರಮಾತ್ಮ ನೋಡಿ, ನೀನೇ ಎದುರಿಗಿದ್ದ ಶಾಲಿಗ್ರಾಮದಲ್ಲಿ ನೀನೇ ಇದ್ದೀಯಲ್ಲೇನು? ಎದುರಿಗಿರ್ತಕ್ಕಂಥ ಪ್ರತಿಮಾದಲ್ಲಿ ನೀನೇ ಇದ್ದೇನು? ಎಲ್ಲಿ ತನಕ ಎದುರಿನೊಳಗೆ ಶಾಲಿಗ್ರಾಮದ ದೇವರಿದ್ದಾನೆ ಅಂತ ಅನ್ನೋದು ವಿಶ್ವಾಸ ನಮಗಿಲ್ಲ. ಎಲ್ಲಿ ತನಕ ನನ್ನ ಬಿಂಬಮೂರ್ತಿಯಾದ ದೇವರಲ್ಲಿದ್ದಾನೆ ಅಂತ ಅನ್ನೋದು ವಿಶ್ವಾಸ ನಮಗಿಲ್ಲ. ಎಲ್ಲ ಪದಾರ್ಥಗಳಲ್ಲಿ ಪರಮಾತ್ಮ ಇದ್ದಾನಂತನೂ ವಿಶ್ವಾಸ ನಿಮಗಿಲ್ಲ. ಹಾಗೆ ನಿಮಗೆ ನೈವೇದ್ಯ ಮಾಡಲಿಕ್ಕೆ ಬರೋಂಗಿಲ್ಲ. ನನ್ನಲ್ಲಿರುವ ವಸ್ತುಗಳಲ್ಲಿರುವ
ಪ್ರತಿಮೆಯಲ್ಲಿರುವ ಪರಮಾತ್ಮನಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಪರಮಾತ್ಮನಲ್ಲಿ ಎಲ್ಲ ರೀತಿಯಾದಂತಹ ಕರ್ಮಗಳು ಅವುಗಳು ಯಾವುದು ಪರಮಾತ್ಮನಲ್ಲಿ ನಾವು ಐಕ್ಯ ಚಿಂತನೆ ಮಾಡಬೇಕು. ದ್ರವ್ಯ ಕರ್ಮ ಮತ್ತು ಪ್ರತಿಮೆ. ದ್ರವ್ಯದಲ್ಲಿರ್ತಕ್ಕಂತಹ, ಕರ್ತವ್ಯನಲ್ಲಿರ್ತಕ್ಕಂತಹ, ಪ್ರತಿಮೆಯಲ್ಲಿರ್ತಕ್ಕಂತಹ ಪರಮಾತ್ಮ ಒಬ್ಬನೇ ಅಂತನ್ನು ಚಿಂತನೆ ಮಾಡುವುದೇ ನೈವೇದ್ಯ. ಆದ್ದರಿಂದಾಗಿ ದ್ವೈತ, ಕ್ರಿಯಾದ್ವೈತ, ಭಾವಾದ್ವೈತ ಇವುಗಳನ್ನು ಚಿಂತನೆ ಮಾಡಬೇಕು. ದ್ರವ್ಯಗಳಲ್ಲಿರುವ ಪದಾರ್ಥ ಅನ್ನ, ಸಾರು, ಹುಳಿ ಇತ್ಯಾದಿಗಳಲ್ಲಿರುವ ಪರಮಾತ್ಮ, ಆನಂತರ ನೈವೇದ್ಯ ಮಾಡ್ತಕ್ಕಂಥ ನನ್ನಲ್ಲಿರುವ ಪರಮಾತ್ಮ, ಎದುರಿಗೆ ಪ್ರತಿಮೆಯಲ್ಲಿ ನಾನು ತಿಳಿದುಕೊಂಡಿರ್ತಕ್ಕಂಥ ಪರಮಾತ್ಮ, ಇಲ್ಲಿ ನಡೆಯತಕ್ಕಂತಹ ನೈವೇದ್ಯ ಅಂತನೂ ಕ್ರಿಯೆ, ಇಲ್ಲಿರ್ತಕ್ಕಂಥ ಭಾವನೆ ಪರಮಾತ್ಮ ಅನ್ನವನ್ನು ಸ್ವೀಕಾರ ಮಾಡುವಂತನೋ ಭಾವನೆ, ಈ ಕ್ರಿಯೆ ವಸ್ತು ಪೂಜಾ ಮಾಡ್ತಕ್ಕಂಥವನು ಶಾಲಿಗ್ರಾಮ ಎಲ್ಲರಲ್ಲಿರುವ ಭಗವಂತನ ಐಕ್ಯ ಚಿಂತನೆ ನೈವೇದ್ಯ. ಅದಕ್ಕೆ ದ್ರವ್ಯಾದ್ವೈತ, ಕ್ರಿಯಾದ್ವೈತ, ಭಾವಾದ್ವೈತ ಅಂತ ತಿಳ್ಕೊಂಡಂತೇಳಿ ಕರೆದಿದ್ದಾರೆ. ಜಗನ್ನಾಥ ದಾಸರುಗಳು ತಮ್ಮ ಪದ್ಯದಲ್ಲಿ ಇದನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇಂಥ ಪರಮಾತ್ಮನಿಗೆ ನಾವು ಏನು ಹೇಳಬೇಕು? ಏ ಪರಮಾತ್ಮ, ಊಟ ಕರಿತಾ ಇದ್ದೇನೆ ನೋಡು, ಸ್ವಲ್ಪ ಲಕ್ಷ ಕೊಡು. ಯಾಕಂತ ತಿಳ್ಕೊಂಡಂತಂದ್ರೆ ನಿನಗೆ ನೈವೇದ್ಯವನ್ನು ಬಡಿಸಿ ನಾನು ಸೌವರ್ಣೆ ಸ್ಥಾಲಿವಲ್ಲಿ ವರಿಹಿ, ಎಲ್ಲ ಪಾತ್ರೆನೂ ಬಂಗಾರದ್ದು, ತಾಟು ಬಂಗಾರ, ನಿನ್ನ ತಂಬಿಗಿನ ಬಂಗಾರ, ಲೋಟನ ಬಂಗಾರ, ಅದು ಇರಂಗಿಲ್ಲ, ಕಲ್ಪನಾ ಮಾಡ್ರಿ ಅಂತಂತಾರೆ. ಮಣಿಗಣಗ ಜೊತೆ ಪ್ರತಿಯೊಂದರ ಮೇಲೆ ಚಲೋತ್ನಾಗ ರತ್ನಗಳನ್ನು ಜೋಡಿಸ್ಯಾರ. ರತ್ನ ಖಚಿತವಾದ ತಟ್ಟೆ, ರತ್ನ ಖಚಿತವಾದ ಲೋಟ, ರತ್ನ ಖಚಿತವಾಗಿರ್ತಕ್ಕಂತಹ ನೈವೇದ್ಯದ ಪಾತ್ರೆಗಳು, ಗೋಘೃತಾಕ್ತಾನ್ ಸುಪಕ್ವಾನ್, ಎಲ್ಲ ಅಡಿಗೆ ಶುದ್ಧ ಆಕಳ ಹಾಲಿನಾಗ ಮಾಡಿದ ಪರಮಾತ್ಮ. ಭಕ್ಷ್ಯನೂ ಮಾಡಿದ್ದೇನೆ, ಭೋಜ್ಯನೂ ಮಾಡಿದ್ದೇನೆ, ಜಿಲೇಬಿ, ಬಾಸುಂದಿ ಇತ್ಯಾದಿ ಭಕ್ಷ್ಯನೂ ಮಾಡಿದ್ದೇನೆ, ಭೋಜ್ಯ ಮಾಡಿದ್ದೇನೆ, ಅನ್ನ ಸಾರು ಹುಳಿ ಅದನ್ನು ಮಾಡೀನಿ, ಲೇಹ್ಯ ಮಾಡೀನಿ, ಗೊಜ್ಜು ಅದ ಪರಮಾತ್ಮ. ಚೋಷ್ಯವನ್ನಂ ನಿಧಾಯ, ಉಪ್ಪಿನಕಾಯಿ ಚಟ್ನಿಯೂ ನಾವು ಪರಮಾತ್ಮ. ನಾನಾ ಶಾಖೈರುಪೇತಂ, ಅನೇಕ ಥರದ ಪಲ್ಯ, ಒಂದೇ ಪಲ್ಯ ಮಾಡಿಲ್ಲ, 3-4 ಥರದ ಪಲ್ಯ ಮಾಡೀನಿ, ತರಕಾರಿ ಮಾಡೀನಿ, ಮೊಸರು ಅದ, ಜೇನುತುಪ್ಪದ, ತುಪ್ಪ ಅದ, ಹಾಲದ ಬಡತ್ಲಿಕ್ಕೆ, ನಿನ್ನ ರತ್ನಖಚಿತ ತಂಬಿಗೆ ನೀರು ಇಟ್ಟೀನಿ, ತಾಂಬೂಲ್ನೂ ಅದ ಪರಮಾತ್ಮ. ಪ್ರತಿದಿವಸ ಮನಸೆ ಚಿಂತೆಯಾಮಿ, ದಿನ ಇಟ್ಟು ಕಡೆ ಮಾಡ್ಲಿಕ್ಕೆ ಆಗಂಗಿಲ್ಲ, ಅದನ್ನೆಲ್ಲ ಇಟ್ಟೀನಿ, ತಿಳ್ಕೊಂಡು ಮನಸ್ಸನ್ನ ಚಿಂತನೆ ಮಾಡಿ ಸ್ವೀಕಾರ ಮಾಡಿ. ಆ ಬಿಂಬನ ಜೊತೆಗೆ ಮಾತಾಡ್ಬೇಕು ನಿಮಗೆ. ಇವತ್ತು ಯಾರಾದರೂ ನಿಮ್ಗೆ ಅಪಮಾನ ಮಾಡಿದ್ರು ಅಂತ ತಿಳ್ಕೊಳ್ಳಿ, ಮಗನೇ ಅಪಮಾನ ಮಾಡಿದ, ಸೊಸೆನೇ ಅಪಮಾನ ಮಾಡಿದ್ಲು, ಅವ್ರು ಕೂಡ ಜಗಳಾಡಬೇಡ್ರಿ, ದೇವ್ರ ಮುಂದೆ ಹೇಳ್ಕೊಡ್ರಿ. ಪರಮಾತ್ಮ ಮಾನ ಕೊಡೋನು ನೀನೆ, ಅಪಮಾನ ಕೊಡೋನು ನೀನೆ, ಅದನ್ನು ನೀನೇ ಕೊಟ್ಟಿದ್ದು ನಾನು ಸಹನ ಮಾಡ್ತೀನಿ, ನಾನು ಯಾರ ಜೊತೆ ಜಗಳಕ್ಕೆ ಹೋಗಂಗಿಲ್ಲ ಅಂತಕೊಂಡು ಅನ್ಬೇಕು. ಬಿಂಬ ಮೂರ್ತಿ ಜೊತೆ ಮಾತಾಡ್ಲಿಕ್ಕೆ ನಿಮಗೇನು ಹೊಟ್ಟೋಗಿದೆ?
ಪರಮಾತ್ಮ ಇಂಥ ಅಡಿಗೆ ಮಾಡಬೇಕಾಗ್ಯದ ಶಕ್ತಿ ಕೊಡು ಅಂತ ಕೇಳ್ರಿ. ಪೂಜಾ ಮಾಡಬೇಕಾಗ್ಯದ ಶಕ್ತಿ ಕೊಡು ಅಂತ ಕೇಳಿ ಪರಮಾತ್ಮನ ಹತ್ರ ಕೇಳ್ರಿ. ಯಾಕೆ ನಾನು ಹೇಳಿಕ್ಕೆ ಬಂದೆ ಅಂತ ತಿಳ್ಕೊಂಡಂತಂದರೆ, ಪರಮಾತ್ಮ ಸರ್ವತ್ರದಲ್ಲೂ ವ್ಯಾಪ್ತನಾಗಿದ್ದಾನೆ. ಆದ್ದರಿಂದಾಗಿ ವಿಶ್ವಾನಿ ಅನಂತ ಅನಂತ ಕರ್ಮಗಳು ಪರಮಾತ್ಮ, ನಿನ್ನ ನಾಮಗಳು ಅನಂತ, ನಿನ್ನ ಹೆಸರುಗಳು ಅನಂತ, ಎಲ್ಲ ವಸ್ತುಗಳು ನಿನ್ನ ಅಧೀನದಲ್ಲಿವೆ. ಅನಂತ ಮಹಿಮೆ ತೋರಿಸಿದ್ದೆ ಅಂತ ನಿನಗೆ ಅನಂತ ಹೆಸರು ಬಂದವ. ಅನಂತ ಅಂತನ್ನು ಶಬ್ದಕ್ಕೆ ಪ್ರವೃತ್ತಿ ನಿಮಿತ್ತನೂ ನೀನೇ. ಹೇ ಮಗವನ್ ತಾನಿ ವಿಶ್ವಾನಿ ವಿಶ್ವಾನಿ ಕರ್ಮಾಣಿ ತಾನಿ ವಿಶ್ವಾನಿ ವಿತ್ಸೆ ಏಭಿ ಕರ್ಮಾಣಿ ಚಕರ್ಥ. ಅನಂತ ರೂಪಗಳಿಂದ ನೀನು ಎಷ್ಟು ಕೆಲಸ ಮಾಡಿದ್ದೆ. ಇದನ್ನು ನಮ್ಗೆ ತಿಳಿಸಿ ಹೇಳಿದವರು ಯಾರು? ಪತಿಮ್ಮ ಅಜ್ಞಾನ. ವೇದಗಳ ಸ್ವಾಮಿಯಾಗಿರ್ತಕ್ಕಂಥ ಆ ವಾಯುದೇವರು ಧೇನೂನಾಂ ವಿಶುದ್ಧಿಸಿ ನಮ್ಮ ಅನಂತ ಕರ್ಮಗಳನ್ನು ಇಟ್ಕೊಂಬೋದಕ್ಕೋಸ್ಕರ ಆಶ್ರಯದಾತನಾಗಿದ್ದೆ. ವಾಯುದೇವರಿಗೆ ನಿನ್ನಲ್ಲಿ ಆಶ್ರಯ ಕೊಟ್ಟಿದ್ದೆ ಪರಮಾತ್ಮ. ಅವರೇ ನಮ್ಮ ಗುರುಗಳು. ಅವರು ನೀನು ಎಲ್ಲವೂ ನಿನ್ನದೇ ಅನ್ನೋದನ್ನು ತೋರಿಸಿಕೊಡೋದಕ್ಕೋಸ್ಕರ ಪರಮಾತ್ಮನಿಗೆ ನಮೋ ಅಕಿಂಚನ ವಿತ್ತಾಯ ಅಂತೇಳಿ ಭಾಗವತ ಕರೀತು. ಆನಂತರ ಧೀ ಅಂದರೆ ಧಾರಣ ಮಾಡೋದು ಅಂತ ಅರ್ಥ, ಇಟ್ಟುಕೊಳ್ಳೋದು ಅಂತ ಅರ್ಥ. ನಿತರಾಂ ಸಜ್ಜನೈ ಹೃದಯ ಧಾರ್ಯತೆ ಇತಿ ನಿಧಿ. ನಿಧಿ ಸಜ್ಜನರು ಗಟ್ಟಿಮುಟ್ಟಾಗಿ ತಮ್ಮ ಹೃದಯ ಮಂದಿರದಲ್ಲಿ ಇಟ್ಟುಕೊಳ್ತಾರೆ. ಆದ್ದರಿಂದಾಗಿ ಪರಮಾತ್ಮ ಇದನ್ನು ಅರ್ಥ ನೆನಪೇಟು. ನಿತರಾಂ ಸಜ್ಜನೈ ಹೃದಯ ಧಾರ್ಯತೆ ಐತಿ. ಪ್ರಳಯ ಕಾಲದಲ್ಲಿ ನಮ್ಮ ಎಲ್ಲರನ್ನೂ ಹೊಟ್ಟೆಯಲ್ಲಿ ನುಂಗಿ ಹಾಕ್ತೀವಿ. ಆದರೆ ನಿನಗೆ ನಿಧಿ ಧಾರ್ಯತೆ ಐತೆ ನಿಧಿ. ಅಷ್ಟೇ ಅಲ್ಲ, ಪ್ರಳಯ ಕಾಲದಲ್ಲಿ ನಮ್ಮನ್ನೆಲ್ಲ ನೀನು ಹೊಟ್ಟೆಗೆ ಇಟ್ಕೊಳ್ತಿ. ನಿತರಾಂ ಅಸ್ಮಾನ್ ಸ್ವ ಉದರೇ ಧಾರ್ಯತೆ ಇತಿ ನಿಧಿ. ಅಷ್ಟೇ ಅಲ್ಲ, ಸೃಷ್ಟಿ ಮಾಡೋನು ನೀನೇ, ಪ್ರಳಯ ಮಾಡ್ತಕ್ಕಂಥವನು ನೀನೇ, ಎಲ್ಲರಿಗೂ ಆಶ್ಚರ್ಯನೂ ನೀನೇ, ಸಂಪೂರ್ಣ ಜಗತ್ತಿಗೆ ಬೀಜನೂ ನೀನೇ. ಪ್ರಭವ ಪ್ರಳಯ ಸ್ಥಾನಂ ನಿಧಾನಂ ಬೀಜಮವ್ಯಯಂ ಭಗವದ್ಗೀತೆ ಹೇಳ್ತದೆ. ಜಗತ್ತನ್ನು ಸಂಹಾರ ಮಾಡುವಾಗ ಜಗತ್ಸ್ವಾಮಿನಿಯಾಗಿರ್ತಕ್ಕಂತಹ ಮಹಾಲಕ್ಷ್ಮೀ ದೇವಿ ನಿನ್ನನ್ನು ಹೃದಯದಲ್ಲಿ ಇಟ್ಕೊಳ್ತಾಳೆ. ಆದ್ದರಿಂದ ನಿತರಾಂ ಧಾರ್ಯತೆ ಇತಿ ನಿಧಿ. ಆದ್ದರಿಂದಾಗಿ ಎಲ್ಲವನ್ನೂ ಧಾರಣ ಮಾಡ್ತಿ, ಎಲ್ಲವೂ ನಿನ್ನಲ್ಲಿದೆ, ಎಲ್ಲದಕ್ಕೂ ನೀನೇ ಸ್ವಾಮಿ. ಆದ್ದರಿಂದ ಪರಮಾತ್ಮ ನಿನಗೆ ನಿಧಿ ನಿಧಿ ಅಂತ ತಿಳ್ಕೊಂಡು ಅಂತೇಳಿ ಜಗತ್ತು ಕರೆದಿದೆ. ಶಾಸ್ತ್ರಗಳು ಹೆಜ್ಜೆ ಹೆಜ್ಜೆಗೆ ನಿನ್ನನ್ನು ಕರೆಯುತ್ತವೆ. ಆದ್ದರಿಂದಾಗಿ ಇವತ್ತಿನ ದಿವಸ ನಾವು ನಿಧಿ ಶಬ್ದದ ಚಿಂತನೆ, ಹಿಂದಿನದನ್ನು ಭೂತಾದಿ ಅಂತ ಅನ್ನೋದನ್ನು ಕೂಡ ಅರ್ಥ ಮಾಡಿ ತಿಳ್ಕೊಂಡಿದ್ದೇವೆ. ನಿಧಿ ಶಬ್ದದ ಅಂತರ ಇಟ್ಕೊಂಡ್ಬಿಡಿ. ಅನಂತ ಗುಣಗಳ ನಿಧಿ, ಅನಂತ ಮಹಿಮೆಗಳ ನಿಧಿ, ಅನಂತ ಸುಖಗಳ ನಿಧಿ, ಅನಂತ ಜ್ಞಾನದ ನಿಧಿ. ಇಂಥ ನಿಧಿಯನ್ನು ಹೃದಯದಲ್ಲಿ ನಾವು ಇಟ್ಕೊಂಡಿದ್ದೇವೆ ಅಂದರೆ ಪರಮಾತ್ಮ ತಾನೇ ಬಂದು ಕೂತ್ಕೊಂಡ. ಆದರೆ ಅವನನ್ನು ನಾವು ಧಾರಣ ಮಾಡ್ತೀವಿ, ಇವ ಇದ್ದ ಅಂತ ತಿಳ್ಕೊಂಡಿವಿ.
ಇವಾಗೆ ಹೇಳ್ಕೊಳ್ಬೇಕು, ಪರಮಾತ್ಮ ಇವತ್ತು ಲಘು ನೆಪ್ಸು. ಅಲಾರಾಮ್ ಇಟ್ಟರು ಕೂಡ ಹೊಳಿತಿರ್ತಾನೆ, ಹೇಳಂಗಿಲ್ಲ. ಬಿಮ್ಮೂರ್ತಿಗಳನ್ನು ಎಬ್ಬಿಸ್ತಾನೆ ಪರಮಾತ್ಮ. ಯಾಕೋ ಆಲಸ್ಯ ಬಂದದ, ಬೇಗ ನನಗೆ ಕೆಲಸ ಕೊಡಿಸ್ಕೊಡು, ಕೆಲಸದಲ್ಲಿ ತೊಡಗಿಸ್ತಾನೆ ಪರಮಾತ್ಮ. ಯಾಕೋ ಇವತ್ತು ಅರ್ಥ ಆಗ್ಲಿಕ್ಕತ್ತಿಲ್ಲ, ಅರ್ಥ ಮಾಡಿಕೊಡ್ತಾನೆ. ಕೇಳ್ಕೊಳ್ರಿ ಅವನಿಗೆ ಒಳಗೆ, ಏನಪ್ಪ ಅರ್ಥ ಆಗಲಿಲ್ಲ ಅಂತ ತಲೆ ಕೆಡಿಸ್ಕೊಂಡು ಕೊಡು ಕಾಣಲಿಲ್ಲ, ಹೇಳಿ ಯಾಕೋ ಪರಮಾತ್ಮ ಇವತ್ತು ಕೆಲಸ ಆಗಲಿಲ್ಲ. ಪರಮಾತ್ಮ ಹೇಳ್ತಾನೆ, ಇವತ್ತಾಗಲಿಲ್ಲಲ್ಲ, ನಾ ಮಾಡ್ತೀನಿ ಅಂತ ಅಂದಿದ್ದೆ, ಅದಕ್ಕಾಗಿಲ್ಲ. ದೇವ್ರು ಮಾಡ್ತಾನೆ, ಒಳಗೆ ದೇವ್ರು ಮಾಡ್ತಾನೆ ಅಂತನೂ ನಾಳೆ ಆಗ್ತಾನೆ ನೋಡು. ಭರವಸೆ ಕೊಡ್ತಾನೆ, ಮರುದಿವಸ ಕೆಲಸ ಮಾಡಿ ತೋರ್ಕೊಡ್ತಾನೆ, ಅನುಕೂಲ ಮಾಡಿಕೊಡ್ತಾನೆ ಪರಮಾತ್ಮ. ನಾ ಮಾಡ್ತೀನಿ ಅಂದಲ್ಲಿ ಪರಮಾತ್ಮ ಬಾಡ್ಕೋದು ಬಿಟ್ಬಿಡು, ಆಗಂಗಿಲ್ಲ ಅಂತ ಒಂದು ದೂರ ಸರಿದು ಬಿಡ್ತಾನೆ ಪರಮಾತ್ಮ. ಎಲ್ಲ ನೀನೇ ಮಾಡ್ತೀನಿ ಅಂತ ತಿಳ್ಕೊಂಡು ಅಂತ ಹೇಳಿದ್ರೆ, ನೀನೇ ಹೃದಯದಲ್ಲಿ ಧೃತನಾಗಿದ್ದಿ, ಕನ್ನಡದೊಳಗೂ ನಿಧಿ, ಸರಿ. ಆದ್ದರಿಂದಾಗಿ ಭಗವಂತನಿಗೆ ನಿಧಿ ಅಂತ ತಿಳ್ಕೊಂಡು ಅಂತ ಹೆಸರು ಬಂತು. ಅತ್ಯಂತ ಶ್ರೇಷ್ಠ ಸಂಪತ್ತಿಯೂ ಹೌದು, ಅನಂತ ಗುಣವುಳ್ಳವನು ಅವನು, ಅನಂತರ ಕೇವುಳ್ಳವನು ಹೌದು, ಎಲ್ಲವನ್ನು ತನ್ನಲ್ಲಿ ಇಟ್ಕೊಂಡಿರ್ತಕ್ಕಂಥವನು ಹೌದು. ಆದ್ದರಿಂದಾಗಿ ನಿಧಿ ಅಂತ ತಿಳ್ಕೊಂಡಂತಂದಾಗ ಇಷ್ಟು ವಿಶಿಷ್ಟ ಅರ್ಥಗಳು ನಮಗೆ ನೆನಪಿಗೆ ಬರಬೇಕು. ಇವತ್ತು 1:30 ಮಾತ್ರ ಆಯಿತು, 1:30 ಟೈಮಲ್ಲ, 1:30 ಹೆಸರು. ಈಗಾಗಲೇ ಒಂದು ಸಮಯ ಆಯಿತು, ಇನ್ನು ಅರ್ಧ ಬೇಡ, ನಾಳಿನಿಂದ 2 ಅಂದರೆ 2 ಪೂರ್ತಿ ಮಾಡೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಈ ರೀತಿಯಾಗಿ ನಾವು ಇವತ್ತಿನ ದಿವಸ ಭಗವಂತನ ಭೂತಾದಿ ಮತ್ತು ನಿಧಿ ಅಂತ ತಿಳ್ಕೊಂಡಂತ ಅನ್ನೋದನ್ನು ವಿಸ್ತಾರವಾಗಿ ತಿಳಿದುಕೊಂಡಿದ್ದೇವೆ. ಇನ್ನು ಮುಂದೆ ಬರ್ತಕ್ಕಂಥ ಏನಿವೆ ಅಂತ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ.